ಅಲ್ಲಾಡ್ತಾ ಇದೆ ಇದು ಮಧ್ಯ. ಇದು ನಿಜ ಇದು ಆಕ್ಚುಲಿ ಹೌದು ರಿಯಲ್ ಸುತ್ತಬಿಟ್ಟಿದ್ದಾರೆ ಅಲ್ಲೇ. ಈವೆಂಟ್ ಗೋಕೆ ಮೂಡ್ ಎಲ್ಲ ಆಫ್ ಆಗೋಯ್ತು. ಐ ಆಮ್ ಟುಡೇ ರ್ಯಾಪರ್ ಗಾಯ್ಸ್, ರ್ಯಾಪರ್. ಏನು ನೀನ್ ಹೆಂಗ್ ಗೆದ್ದೆ ಫೋನ್ ನ? ಈಗ ಫಾರ್ಮಲ್ ಕಾರ್ಯಕ್ರಮ ಶುರು ಪಂಚಲಿದ್ರಿ. ಐ ಆಮ್ ಸೋ ಪ್ರೌಡ್ ಆಫ್ ಯು. ಕ್ರೇಜಿ ಬ್ರೋ, ಕಂಗ್ರಾಚುಲೇಷನ್ಸ್. ಬೇಕು ಓಡಾಡ ಕಾರ್ ಬೇಕು. ಮದುವೆ ಆವಾಗ ಹುಡುಗಿನ Okay, let's go. What is the form? Hi, so welcome back to my new vlog. Guys, ನನಗೆ ಗೊತ್ತು ನೀವು ಹೇರ್ ಸ್ಟೈಲ್ ನೋಡಿ ಸಾಕಾಗಿದೆ ನಿಮಗೆ ಅಂತ, ಅದಕ್ಕೆ ಈಗ ಇದನ್ನ ಫಿಕ್ಸ್ ಮಾಡ್ಸಕ್ಕೆ ಹೋಗ್ತಾ ಇದ್ದೀನಿ ಗೈಸ್. ಅದು ಬಿಟ್ಟರೆ ನಂದು ಇವತ್ತು ನಾನು ನಮ್ಮ ಫ್ಯಾಮಿಲಿ ಎಲ್ಲ ಒಂದು ಈವೆಂಟ್ಗೆ ಹೋಗಬೇಕು. ಅದಕ್ಕೆಲ್ಲ ರೆಡಿ ಆಗೋಣ ಅಂತ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ನಾನು ನಮ್ಮ ಅಪ್ಪ ಅಮ್ಮ ಅಕ್ಕ ತಮ್ಮ ಎಲ್ಲ ಸಲೂನ್ಗೆ ಹೋಗ್ತಾ ಇರೋದು, ಸ್ಪಿನ್ಗೆ ಹೋಗಿ ಸ್ವಲ್ಪ ಟ್ಯಾನಿಂಗ್ ಗಿನಿಂಗ್ ಎಲ್ಲ ತೆಗಿಸಿ. ನಾನು ಮಂಗ್ಳೂರಿಗೆ ಹೋಗಿ ಬಂದಮೇಲೆ ಟ್ಯಾನ್ ಆಗಿಬಿಟ್ಟಿದ್ದೀನಿ, ಸರಿಯಾಗಿ ಕರ್ರಗಾಗ್ಬಿಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಏನಾದರೂ ಆಗುತ್ತಾ ನೋಡೋಣ, ಟ್ರೈ ಮಾಡೋಣ. ಲೆಟ್ಸ್ ಗೋ. ಕಾರ್ನ ಇಲ್ಲೇ ನಿಲ್ಲಿಸಿ ನಾನು ಹೋಗಿ ಈಗ ಟ್ಯಾನಿಂಗು ಅದೆಲ್ಲ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೆ. ಡಿ10 ನಮ್ಮ ಅಕ್ಕ ನೋಡ್ರೆ ಬ್ರೇಕ್ಫಾಸ್ಟ್ ಮಾಡಬೇಕಂತೆ, ಅದಕ್ಕೆ ಈಗ ಬ್ರೇಕ್ಫಾಸ್ಟ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಹೇರ್ ಸ್ಟೈಲಿಸ್ಟ್ ಬಂದ್ಬಿಡ್ತಾರೆ, ಅವ್ರು ಬರೋಕ್ಕೆ ಮುಂಚೆ ನಾನು ಡಿ10 ಅದೆಲ್ಲ ಮಾಡಿಸಿ ರೆಡಿ ಇರಬೇಕಿತ್ತು. ಬಟ್ ಎಲ್ಲ ಪ್ಲ್ಯಾನ್ ಉಲ್ಟಾ ಆಗ್ತಿದೆ. ಒಂದಷ್ಟು ಜನರು ಸವಾಸ ಲೈಫಲ್ಲಿ ಮಾಡದೇ ಇದ್ರೇ ಒಳ್ಳೇದು ಗೈಸ್. ಅದೇ ಸಿಬ್ಲಿಂಗ್ಸ್ ಅಲ್ಲೂ ಒಂದು ಸವಾಸಗಳು ಮಾಡದೇ ಇದ್ರೆ ಒಳ್ಳೇದು ಅಂತ ಇವತ್ತು ಅನ್ನಿಸ್ತು. ದೋಸೆ, ಇಡ್ಲಿ, ವಡೆ, ಕೇಸರಿ ಬಾತ್, ಉಪ್ಪಿಟ್ಟು ಎಲ್ಲ ತಿಂತವಳೆ. ಅದೇನು ಹೊಟ್ಟೆನಾ ಕಣ್ಣಂಬಾಡಿ ಕಟ್ಟೆನಾ ಅರ್ಥ ಆಗ್ತಿಲ್ಲ ಗೈಸ್ ನನಗೆ. ನೋಡಿ ಗೈಸ್ 45 ನಿಮಿಷ ಈಗ ಒಂದೇ ಕಡೆ ಇರಬೇಕಲ್ಲ, ನಂಗೆ ತಲೆ ಕೆಟ್ಟೋಗುತ್ತೆ ಗೈಸ್. ನೋಡಿ ಈಗ ನಾನು ಫೇಶಿಯಲ್ ಮಾಡ್ಸಕ್ಕೆ ಬಂದಿದ್ದೀನಿ. ಫೇಶಿಯಲ್ ಗೈಸ್ ನನ್ನ ಕಣ್ಣಿಗೆ ಇದನ್ನು ಹಾಕ್ಬಿಟ್ಟಿದ್ದಾರೆ. ಆದರೂ ನಾನು ಕ್ಯಾಮ್ರಾ ಆನ್ ಮಾಡ್ತೀನಿ ನನ್ನ ಫೋನಿಂದ. ನೋಡಿ ಅದು ಸ್ಕಿಲ್ ನಂದು. ನನ್ನ ಕಣ್ಣು ತೆಗಿಯೋಕ್ಕಾಗಲ್ಲ, ಆದರೂ ನಾನು ಫೋನಲ್ಲಿ ಕ್ಯಾಮ್ರಾನ ಆನ್ ಮಾಡಿ ವ್ಲಾಗ್ ಮಾಡ್ತಾಯಿದ್ದೀನಿ. ಕ್ಯಾನ್ ಯು ಜಸ್ಟ್ ಅಪ್ರಿಷಿಯೇಟ್ ದಟ್ ಸ್ಕಿಲ್? ಒಂದೆರಡು ಕಾಮೆಂಟ್ ಹಾಕಿ ಸೂಪರ್ ಬ್ರೋ ಅಂತ. ನಿಮ್ಗೆ ಅನ್ಸ್ಬೋದು ಇಲ್ಲಿ ಯಾರಾದರೂ ಇದ್ದರು ಹೆಲ್ಪ್ ಮಾಡಿದ್ರು ಅಂತ. ನೋಡಿ ಯಾರೂ ಇಲ್ಲ, ಆಕ್ಯುಪೈಡ್ ಅಂತೆ. ಏನ್ ಬ್ರೋ ಏನ್ ಮಾಡಿಸ್ತಾ ಇದ್ದೀರಾ? ನಿಂತರ ಆಗ್ಬಾರ್ದು ಅಂತ ಬ್ರೋ ನಂತರ ಆಗ್ಬೇಕು ಅಂತ ಮಾತಾಡ್ತಿದ್ದಾರೆ ಬ್ರೋ. ಹೆಂಗ್ ಆಗೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಡಾರ್ಕ್ ಚಾಕ್ಲೇಟ್ ಥರ ಕಾಣ್ತಾ ಇದೆಯಾ? ಕಣೋ ನಮ್ಮ ಅಕ್ಕ ಮಾಡಿಸಿದ್ದು ಕಾಲ್ ಬೆಳ್ಳಗಾಗೋದು, ಬಟ್ ಅವಳು ಹೆಂಗ್ ಬೆಳ್ಳಗಾಗ್ಬಿಟ್ಲು ಗೊತ್ತಾಗ್ತಾ ಇಲ್ಲ. ಸರ್ ಡೈಸನ್ ಬೇಕಾ ಸರ್ ನಿನಗೆ? ಡೈಸನ್ ಬೇಡವಾ? ಅಲ್ಲ ಬರ್ಡೇ ಗಿಫ್ಟ್, ನಿನ್ನ ಬರ್ಡೇಗೆ ಡೈಸನ್ ಗಿಫ್ಟ್ ಬೇಡವಾ? ಕಾಶ್ಮೀರ್ ಟ್ರಿಪ್ ಬೇಕಾ ಡೈಸನ್ ಬೇಕಾ? ಹಾಂ ಇಲ್ಲಿ ವಿಜಯಪುರ ಹೇಳಿದ್ರು ಡೈಸನ್ ಯೂಸ್ ಮಾಡಿ ಬ್ರೋ, ಹೇರ್ ಬೇಗ ಸೆಟ್ ಆಗುತ್ತೆ ಅಂತ. ಅದಕ್ಕೆ ಹೆಸರುಗೆ ಡೈಸನ್ ಕೊಡ್ಸ್ಬಿಡೋಣ ನಮ್ಮ ಅಕ್ಕ ಬರ್ಡೇ ಗಿಫ್ಟ್ ಅಂತ. ಹಾಂ ಸಂಜೆ ನಂಗೆ ಒಂದು ಡೇರ್ ಕೊಟ್ಟರೆ ಏನು ಕೊಡ್ತಾನೆ ಗೊತ್ತಾ? ಅವನ ಥರ ಹೆಸರು ಮಾಡ್ತಾರೆ. ಮಾಡ್ತಾರೆ ಎಷ್ಟು ಕೊಡ್ತೀಯ ಅಕ್ಕ? ಅವ್ರ ಥರ ಸಿಂಪಲ್, ಬಟ್ ನಿಮ್ಮ ಥರ ಮಾಡೋಕ್ಕಾಗಲ್ಲ. ನಾನು ಡೇರ್ ಕೊಟ್ರೆ ಸಂಜೆ ನನ್ನ ಥರ ಮಾಡು ಅಂತ ಹಾಕೊಂಡು ಬರ್ತೀನಿ. ಆಯ್ತು ನೋಡು, 5 ಕೋಟಿ ಕೊಟ್ಟರೆ ಮಾಡ್ತೀನಿ. ನನ್ನ ಥರ ನೀನು ಮಾಡಿಸ್ಬೇಕು. ಅದೇ 5 ಕೋಟಿ ಕೊಡು. ಏಣ್ಸೋದ್ರಲ್ಲೇ ಸುಸ್ತಾಗ್ತದೆ, 5 ಕೋಟಿ ಕೊಡುವಂತೆ. ಗೈಸ್ ಸೊ ನನ್ನ ಹೇರ್ ಸೆಟ್ ಆಗಿದೆ ನೋಡಿ ಗಾಯ್ಸ್. ನಾನು ಆಗಲೇ ಹೇಳಿಲ್ವಾ ಹೀರೋ ಆಗ್ಬಿಟ್ಟು ವಾಪಸ್ ಹೋಗ್ತೀನಿ ಅಂತ. ನೋಡಿ ಕೂದಲು ಒಂಥರ ಕಾನ್ಫಿಡೆನ್ಸ್ ಗೈಸ್. ಹುಡುಗರಿಗೆ ಕೂದಲೇ ಒಂದು ಇದ್ದಿದ್ದಂಗೆ. ಏನು ಸಂಜೆ ಏನಿದ್ದಂಗೆ? ಜ್ಯುವೆಲ್ರಿ ಇದ್ದಂಗೆ, ಆಭರಣ, ಆಸ್ತಿ ಆಭರಣ ಇದ್ದಂಗೆ. ಈವೆಂಟ್ಗೆ ಹೋಗೋಕೆ ಮೂಡೆಲ್ಲ ಆಫ್ ಆಗೋಯ್ತು. ನಮ್ದೊಂದು ಬೇರೆ ಕಲರ್ ಬಟ್ಟೆ, ವೈಟ್ ಕಲರ್ ಒಂದು ಬಟ್ಟೆ ಬರಬೇಕಿತ್ತು, ಅದು ಬಂದೇ ಇಲ್ಲ. ಟೈಲರ್ಗೆ ಕೊಟ್ಟಿದ್ವಿ, ಕಳಿಸ್ತೀನಿ ಅಂತ 12 ಗಂಟೆ ಬೆಳಗಿಂದ 6:30. ಈಗ 6 ಗಂಟೆ ಟೈಮ್. ಈಗ ನಾನು 5 ಗಂಟೆಗೆ ಈವೆಂಟಲ್ಲಿ ಇರಬೇಕಿತ್ತು. ಕಾಯ್ತಾ ಇದ್ದೀನಿ ಬಟ್ಟೆ ಬರಲಿ ಅಂತ. ಲೇಟ್ ಆಗೋಯ್ತು. ಅದಕ್ಕೆ ಈಗ ನನ್ನ ಹತ್ರ ಇನ್ನೊಂದು ಔಟ್ಫಿಟ್ ಇದೆ ಹೊಸದು, ಅದನ್ನೇ ಐರನ್ ಮಾಡ್ಕೊಂಡು ಹಾಕೊಂಡು ಹೋಗ್ತಾ ಇದ್ದೀನಿ. ಬಟ್ ಐ ವಾಂಟೆಡ್ ಟು ವೇರ್ ಎ ಡಿಫ್ರೆಂಟ್ ಔಟ್ಫಿಟ್. ಮೂಡ್ ಆಫ್ ಆಗೋಯ್ತು ಗೈಸ್. ಸೊ ನನಗೆ ಟೈಮ್ ಆಯಿತು ಆ್ಯಂಡ್ ನನ್ನ ಔಟ್ಫಿಟ್ ಇಷ್ಟೊತ್ತು ಕಾನ್ಫಿಡೆನ್ಸ್ ಇರಲಿಲ್ಲ. ಇವಾಗ ಐ ಫೀಲ್ ಇಟ್ಸ್ ಲುಕಿಂಗ್ ಗುಡ್ ಆ್ಯಂಡ್ ನಮ್ಮ ಅಪ್ಪ ಅಮ್ಮ ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ಮುಗೀತು ಗೈಸ್. ಬನ್ನಿ ಹೊರಡೋಣ ಗೈಸ್.
ಗೈಸ್ ಫೈನಲಿ ಹೊರಟಿದ್ದೀವಿ ಗೈಸ್. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. I am today a rapper guys, rapper. Hip hop guy. I am hip hop guy today. ನಮ್ಮ ಸ್ಟೈಲಿಸ್ಟ್ ಇದಾರಲ್ಲ ಅವರಂತ ಒಳ್ಳೆ ಹುಡುಗ ಇದೊಬ್ಬ ಇಲ್ಲ. ನಾನು ಇವತ್ತು ಬೇರೆ ಔಟ್ಫಿಟ್ ಹಾಕ್ಬೇಕಿತ್ತು. ವೈಟ್ ಕಲರ್ ಇದೇ ಥರದ ಸೇಮ್ ವೈಟ್ ಕಲರು, ಬಟ್ ಸ್ವಲ್ಪ ಸ್ಟಿಚಿಂಗ್ ಚೆನ್ನಾಗಿರೋದೆಲ್ಲ ಇತ್ತದು, ಅದು ಬರಬೇಕಿತ್ತು. ಅವರು ನಮ್ಮ ಡಿಸೈನರ್ ಸರ್ ಏನು ಮಾಡಿದ್ದಾರೆ, ಯಾರಿಗೋ ಕೆಲಸ ಕೊಟ್ಟಿದ್ದಾರೆ ಟೈಲರ್ ಅವ್ರಿಗೆ. ಟೈಲರ್ ಅವರು ಫೋನ್ ಎತ್ತಿಲ್ಲ ಇಷ್ಟೊತ್ತು. ಆಮೇಲೆ ಬೆಳಗ್ಗೆ ಕಳಿಸ್ತೀನಿ 12 ಗಂಟೆಗೆ ಕಳಿಸ್ತೀನಿ ಅಂತೇಳಿ ಕಾಯಿಸಿ ಇಷ್ಟೊತ್ತರೂ ಕಾಯಿಸಿದ್ದಾರೆ. ಇನ್ನೂ ಬಂದಿಲ್ಲ ಬಟ್ಟೆ. ಅದಕ್ಕೆ ಇದನ್ನೇ ಹಾಕೊಂಡು ಹೋಗ್ತಾ ಇದ್ದೀನಿ. ಕೇಳಿದಾಗರು ಬರ್ತಾ ಇದೆ ಅಂತಲೇ ಹೇಳ್ತಿದ್ದಾರಂತೆ. ಎನಿವೇಸ್ ಈಗ ಏನು ಮಾಡೋಕ್ಕಾಗಲ್ಲ. ಈ ಬಟ್ಟೆ ಒಂಚೂರು ಏನೋ ಆಲ್ಟ್ರೇಷನ್ ಸ್ವಲ್ಪ ಮಾಡಿಸ್ಬೇಕಿತ್ತು ಅಂತ ಇಟ್ಟಿದ್ದೆ ನಾನು, ಅದಕ್ಕೆ ಹಾಕಿರಲಿಲ್ಲ. ಬಟ್ ಇವತ್ತು ಸಡನ್ನಾಗಿ ಹಾಕೋ ಥರ ಆಯಿತು. ಸೂಟ್ಸ್ ಹಾಕಿ ಬೋರ್ ಆಯಿತು ಗೈಸ್. ಇನ್ನೊಂದು 4-5 ಸೂಟ್ ಇದೆ, ಬಟ್ ಹಾಕಿ ಬೋರ್ ಆಗಿದೆ. ಮತ್ತೆ ಸೂಟ್ ಹಾಕೋ ಬದಲು ಏನಾದ್ರು ಫ್ಯಾನ್ಸಿ ಹಾಕೊಂಡು ಹೋಗೋಣ ಅಂತ ಇವತ್ತು ಫ್ಯಾನ್ಸಿ ಹಾಕೊಂಡು ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ. ಮೊದಲೇ ಲೇಟ್ ಆಗಿದೆ, ಅದರಲ್ಲಿ ಟ್ರಾಫಿಕ್ ಬೇರೆ ನೋಡಿ. ಲೇಟ್ ಅನ್ನೋದಿಲ್ಲ ಬ್ಲಾಗಲ್ಲಿ ಇದ್ದಿದ್ದು. ವಾಟ್ ಇಸ್ ಅ ಫ್ಯಾಮ್ ಅಂಜಲ್ಲ ಹಂಗೆ ಕಣ ಲೇಟು ಮಿಸ್ ಆಗೋದಿಲ್ಲಲ್ಲ, ಸಾಗದೆ ಇಲ್ಲ. ಒಂದು ವರ್ಡ್ ಇದೆ, ಯಾರಾದ್ರೂ ಒಬ್ರು. ಏನು ಮಾಡಲಿ ಗೈಸ್ ಹೇಳಿ, ಏನು ಮಾಡಲಿ ಹೇಳಿ. 5 ಗಂಟೆಗೆ ಇರಬೇಕಾಗಿದ್ದವರು 7 ಗಂಟೆಗೆ ಇನ್ನೂ 40 ನಿಮಿಷ ದೂರ ಇದ್ದೀವಿ. 7 ಗಂಟೆಗೆ 5 ನಿಮಿಷ ಇದೆ. 7 ಗಂಟೆ ಆಯ್ತಲ್ಲ, 7:10 ಟೈಮು. ಇನ್ನೂ ನಾವು 30 ನಿಮಿಷ ದೂರ ಇದ್ದೀವಿ. 5 ಗಂಟೆಗೆ ಇವಾಗ ಗಂಟೆ ಇರೋದು. ಓಕೆ, ಅಂಡರ್ಸ್ಟ್ಯಾಂಡ್. ಏನಾದ್ರು ಹೇಳಿ ಸ್ವಲ್ಪ. ಹೇಳ್ತಾರೆ ಬಿಡ, ಕಮೆಂಟ್ಸ್ ಅಲ್ಲಿ ಓದ್ತಿದ್ದಾರು. ಅಷ್ಟತ್ರ ತೋರಿಸ್ಬೇಡ, ಕೆಂದಾಗ್ತಾರೆ. ಈ ಆಂಗಲ್ ಸಗದ ಕಾಣ್ತೀವಿ. ಗೈಸ್ ಫೈನಲಿ ರೀಚ್ ಆಗಿದ್ದೀವಿ. ಸ್ವಲ್ಪ ಲೇಟ್ ಆಗೋಯ್ತು, ಬಟ್ ಎನಿವೇಸ್ ಲೆಟ್ಸ್ ಗೋ. ಗೈಸ್ ನಮ್ಮ ಮೊನ್ನೆ ತೊಗೊಂಡ್ವಲ್ಲ ವುಮೆನ್ಸ್ ಡೇಗೆ ಆ ಬಟ್ಟೆ ಇದು. ಏನೋ ಶಾ ನನ್ನ ಪಕ್ಕದಲ್ಲಿದ್ದೇ ಮಾಡ್ತಾರೆ ಕಣ. ನಾನೇನು ಮಾಡಿಲ್ಲ ಕಣ. ನೀವು ಮಾಡ್ರೆ ಬೇಜಾರಾಗಲ್ಲ ಅವನಿಗೆ. ಮೀಡಿಯಾ ಸ್ಕೂಲ್ ಆಗಿರೋದ್ರಿಂದ ಸ್ಟೂಡೆಂಟ್ಸ್ಗೆ ಎಡಿಟಿಂಗ್ ಹೇಳ್ಕೊಡೋದ್ರಿಂದ ಎಡಿಟಿಂಗ್ ಅನ್ನೋ ಆಸ್ಪೆಕ್ಟು ನಿಮ್ಮ ಕಾಂಟೆಂಟಲ್ಲಿ ಎಷ್ಟು ಇಂಪಾರ್ಟೆಂಟ್. ಯಾಕಂದರೆ ವಿ ಹ್ಯಾವ್ ಸೀನ್ ದ ಕ್ವಾಲಿಟಿ ಗ್ರೋತ್ ಇನ್ ಯುವರ್ ವಿಡಿಯೋಸ್. ಅದು ಕಾನ್ಸೆಪ್ಟ್ ವಿಡಿಯೋಸ್ ಆಗಿರ್ಬೋದು, ಇಲ್ಲ ಸಾಂಗ್ ರೀಲ್ಸ್ ಆಗಿರ್ಬೋದು. ಒಂದು ಇದು ಕಾಣಿಸ್ತಿದೆ, ಗ್ರೋತ್ ಕಾಣಿಸ್ತಿದೆ. ಅದರಲ್ಲಿ ಎಡಿಟಿಂಗ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ನಿಮಗೆ? ಆಬ್ವಿಯಸ್ಲಿ ಎಡಿಟಿಂಗ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಅದರದ್ದು ಹೇಳೋದೇನಿಲ್ಲ. ಬಟ್ ಅದೇ ಯು ನೀಡ್ ಟು ಅಪ್ಗ್ರೇಡ್. ವಾಟ್ ಯು ಸೇ, ವೆನ್ ಐ ಸ್ಟಾರ್ಟ್ ಎಡಿಟಿಂಗ್ ಇಟ್ ವಾಸ್ ಮೀ. ಐ ಸ್ಟಿಲ್ ಎಡಿಟ್ ಫ್ಯೂ ಆಫ್ ಮೈ ವಿಡಿಯೋಸ್. ನಿಮ್ಮಷ್ಟು ಬೆಳಿಬೇಕಂತ ಹೇಳಿದ್ರೆ ವಾಟ್ ಇಸ್ ದ ಒನ್ ಥಿಂಗ್ ದೇ ಕ್ಯಾನ್ ಅವಾಯ್ಡ್ ಆ್ಯಂಡ್ ವಾಟ್ ಇಸ್ ದ ಒನ್ ಥಿಂಗ್ ದೇ ಕ್ಯಾನ್ ಡೂ ಟು ಗ್ರೋ? Distractions. You need to just focus on one thing, going in a flow, and it's all hard work and consistency and team support. ಓಕೆ. Yes. ನೆಕ್ಸ್ಟ್ ಜನರೇಷನ್ ಏನಾದರೂ ಅಡ್ವೈಸ್ ಏನಾದರೂ ಕೊಡೋಂಗಿದ್ರೆ ಏನಾದರೂ ಕೊಡ್ತೀರಾ? ಜಾಸ್ತಿ ಡಿಸ್ಟ್ರಾಕ್ಟ್ ಆಗಬೇಡಿ, ಸ್ಟೇ ಫೋಕಸ್ಡ್. ಓಕೆ, ಥ್ಯಾಂಕ್ ಯು. ವಿಡಿಯೋ ಮಾಡ್ತಿದ್ದೀರಿ, ವಿಲ್ ರಿಯಾಕ್ಟ್ ವಿತ್ ಎಸ್ ಸರ್. ರೇಂಜ್ ರೋವರ್ ಬೇರೆ ಹಾಕಿದ್ದೀರಾ? ಹಲೋ ಜಾಯ್ಸ್, ಆರಾಮ? ನಾನಾ ಅದು? ಹೌದಾ? ಓಕೆ. ಕ್ರೇಜಿ, ಗುಡ್ ಜಾಬ್. ಕಂಪ್ಲೀಟ್ಲಿ ಜನರೇಟೆಡ್ ಥ್ರೂ AI. ಕ್ರೇಜಿ. ಅವು ಹೆಂಗಿದೆ ನಿಮ್ಮ ವಿಡಿಯೋ? ಸಖತ್ತಾಗಿದೆ. ಸೇಮ್ ರೀಲ್ ಬರುತ್ತೆ ಸ್ವಲ್ಪ ದಿನ. ಓಕೆ, ನೈಸ್. ಥ್ಯಾಂಕ್ ಯು. ಲುಕಿಂಗ್ ಫಾರ್ವರ್ಡ್. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್. Sameer ಹಾಗೂ ಅವರ ಫ್ಯಾಮಿಲಿ, a big round of applause and welcome to you. Welcome to Sameer and family. ಏನ್ರಪ್ಪ ಹಾಕೋತಾ ಇದ್ದೀರಾ? With us. So with that, ಈಗ ಫಾರ್ಮಲ್ ಕಾರ್ಯಕ್ರಮ ಶುರು ಪಂಚಲ್ಲಿದ್ರಿ? ಈಗ change ಆಯ್ತು, ಪಂಚೆ. Sit back and relax. Let's begin. ನೀವು ಡ್ರೋನ್ ಗಿನೆಲ್ಲ ಹಾರಿಸ್ತಾ ಇದ್ದೀರಾ? ಬೇರೆ ಸಾರಿಸ್ತೀವಿ, ನೋಡ್ತೀರಾ? ನೋಡಿದೆ. ಅಲ್ಲ ಆಯ್ತು ಇಂಟರ್ವ್ಯೂ. ಅದಕ್ಕೆ ರಿಯೇಜನ್ ಪಾಪ ಇದಕ್ಕೆಲ್ಲ ಚಾರ್ಜ್ ಮಾಡಬೇಕು. ಫ್ರೆಂಡ್ಶಿಪ್ ಅಲ್ಲಿ ಫ್ರೀ ಆಗಿ ಮಾಡ್ತಾರೆ. ಇನ್ವಾಯ್ಸ್ ಕಳಿಸಿ. ನೀವು ಮತ್ತೆ ಶ್ರವಣ್ ಬ್ರೋ ಯಾವಾಗಿಂದ ಪರಿಚಯ? ನಿಮ್ಮ ಫಿಟ್ನೆಸ್ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು? ಇಟ್ಕೊಳ್ಳ. ನಾನು ಶ್ರವಣ್ ಬ್ರೋ ಇಟ್ಸ್ ಬೀನ್ 1 year ಐ ಗೆಸ್, ನಾಟ್ ಮೋರ್ ದೆನ್ 1 year. 1 yearಗಿಂತ ಜಾಸ್ತಿ ಆಯಿತು, ಮೋರ್ ದೆನ್ 1 year. 2 years ಹತ್ತಿರ ಆಗ್ತಿದೆ. ಆ್ಯಂಡ್ ಅದಕ್ಕೆ ಮುಂಚೆಯಿಂದ ಐ ಯೂಸ್ ಟು ವರ್ಕ್ಔಟ್, ಬಟ್ ಡಯಟ್ ಫಾಲೋ ಮಾಡ್ತಾ ಇರಲಿಲ್ಲ. ಸುಮ್ಮನೆ ಸರಿಯಾಗಿ ತಿಂತಾ ಇದ್ದೆ ಜಂಕ್ ಎಲ್ಲ. ಅದಾದಮೇಲೆ ಐ ಗಾಟ್ ಟು ನೋ ವಾಟ್ ಇಸ್ ಡಯಟ್ ಆ್ಯಂಡ್ ಆಲ್ ದಟ್. ಸೊ ವಿ ಸ್ಟಾರ್ಟೆಡ್ ಚಿಲ್ಲಿಂಗ್ ಫ್ರಮ್ 2 years. ಆರಾಮ? ಹಾಯ್ ಸಿಮ್ರನ್, ಹೌ ಯು? ಹಾಯ್ ಬ್ರೋ, ಹೌ ಯು ಡೂಯಿಂಗ್? ಹಾಯ್ ರಕ್ಷಿತಾ, ಹಾಯ್, ಹೌ ಯು? ಹಲೋ, ಹಾಯ್, ವಾಟ್ಸಪ್? ಹಾಯ್, ಸೂಪರ್. ಆರಾಮ? ಕಾಣಿಸ್ತಾ ಇಲ್ಲ ನೀವು ಜಾಸ್ತಿ ಈಗ? ಕಾಂಟೆಂಟ್ ಕಮ್ಮಿ ಮಾಡ್ತಾ ಇದ್ದೀರಾ? ಮಾಡಬೇಕು. ಹಾಯ್ ಬ್ರೋ, ಹಾಯ್, ಆರಾಮ? ಹಾಯ್, ಹಲೋ, ಹಾಯ್, ಹಾಯ್. ಓ ಇವಾಗ ನಾನು ವಿಡಿಯೋ ನೋಡಿದೆ. It's a time that we Hi, bro, are going Rama. to begin this. ಹಲೋ ಬ್ರೋ, ಹಾಯ್. ಹೇಗಿದ್ದೀರಾ? ದೂರ ಆಯ್ತಾ ನಿಮಗೆ? ಸ್ವಲ್ಪ ಯಾವಾಗಲೂ ದೂರನೇ ಇಲ್ಲಪ್ಪ. ಆರಾಮ? ಹಲೋ, ಹಾಯ್. ನೋಡಿದ್ದೀನಿ. ಹಾಯ್, ಆರಾಮ? ಹಾಯ್.
Hello, hi. How are you? It's none other than Mr. Shravan Rajani. ಹೆಮ್ಮೆಯ ಆಪ್ ಇದೀಗ ನಿಮ್ಮ ಮುಂದೆ. ಯಾರು ಡಿಸಿಪ್ಲಿನ್ ಆಗಿರ್ತಾರೆ ಅಂಡ್ ದಟ್ ಈಸ್ ಟುವರ್ಡ್ಸ್ ಹೆಲ್ತ್ ಅಂಡ್ ಫಿಟ್ನೆಸ್. ವರುಣ್ ಕೊಡಿ ಅಲ್ಲಿ ವರುಣ್ ಅಂತಿದ್ದಾರೆ ನೋಡಿ. ಎಲ್ಲಿ ಅವರು ಅಲ್ಲಿ ವರುಣ್ ಅವರು ಆಪ್ ಬಗ್ಗೆ ಮಾತಾಡ್ಬೇಕು ಅಂತ ಹೇಳ್ತಿದ್ದಾರೆ. ಇವಾಗ್ಲೇ ಹೇಳ್ಬೇಕಂತ. ಇನ್ವಿಟೇಷನ್ ಕಾರ್ಡ್ ಕೊಡಕ್ ಬಂದಿರೋ ಅವ್ರ ಮದುವೆಗೆ. ನಮ್ಮ ಅಮ್ಮ ಎಷ್ಟು ರೆಡಿ ಆಗಿದ್ರು ಅಂದ್ರೆ ಸಲೂನ್ಗೆ ಹೋಗಿ ಹೇರ್ ಕಲರ್ ಏನು ಫೇಶಿಯಲ್ ಎಲ್ಲ ಮಾಡಿಸ್ಕೊಂಡು ಸಲೂನಲ್ಲೇ ಮನೆಗೆ ಬಂದು ಮಲಗಿದ್ರು. ಎಲ್ಲ ರೆಡಿ ಆಗಿದೆ, ಇದಕ್ಕೆ ವಾಮಿಟ್. ಆಕ್ಚುಲಿ ನಾವೇನ್ ಅನ್ಕೊಂಡಿದ್ವಿ ಅಂತಂದ್ರೆ ಈಗ ಇನ್ನೊಂದು ಪಾರ್ಟಿ ಕೊಡ್ತೀನಿ ನೀವೇನಾದ್ರು ಅಷ್ಟೇ ತಾನೇ, ಬನ್ನಿ ಎಲ್ಲರೂ ಒಟ್ಟಿಗೆ ಫ್ಯಾಮಿಲಿ ಕೆಲಸ ಮಾಡಿ ಸಾಕಿದ್ನಲ್ಲ ಫೋನ್ ಪೇ ಮಾಡ್ಬಿಡಿ. ಈಗ ಬೇಡ ಅಷ್ಟೇ ತಾನೇ. ಅದಕ್ಕೂ ಅಷ್ಟೇ ತಾನೇನಾ? ಕಳ್ಸಿ ನಂಬರ್ ನೋಡಿ ಫ್ಯಾಮಿಲಿಗೆ ಅಷ್ಟೇ ಅಲ್ಲ ಎಲ್ರಿಗೂ ಅರೇಂಜ್ ಮಾಡಿಸಿದೀವಿ. ಅದಕ್ಕೆ ಶ್ರವಣ್ ಸ್ಲಿಮ್ ಆಗಿದ್ದೀರಾ ಸ್ವಲ್ಪ. ಶ್ರವಣ್ ಬ್ರೋ ಡಯಟ್ ಹೊಸ ಪ್ರಾಜೆಕ್ಟ್ ಅಲ್ಲ, ಸ್ವಲ್ಪ ಕೆಲಸ ಜಾಸ್ತಿ. ಇಂಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು. ಥ್ಯಾಂಕ್ ಯು. ನೈಸ್ ಔಟ್ಫಿಟ್ ಅಂತ ಹೇಳಿದ್ರು ಇವರು. ಥ್ಯಾಂಕ್ ಯು ಬ್ರೋ. ಬಂದೆ ನೋಡಿ ಗೈಸ್, ಇಲ್ಲಿ ಫೋಟೋ ಶೂಟ್ ನಡೀತದೆ ನಮ್ಮದು. ಮನೋಜ್ ಬನ್ನಿ. ಹಾಯ್ ಆರಾಮ. ಫೈನಲಿ ಸಿಕ್ರು. ನಾನೆಲ್ಲೋ ಬೇರೆ ದೇಶದಲ್ಲಿ ಇರ್ತೀರಾ ಸುಮಾರು ವರ್ಷದಿಂದ ಬರೀ ಟೆಕ್ಸ್ಟ್ ಅದೇ ಈಗ ಸಿಕ್ಕೋದ್ವಿ, ಖುಷಿ ಆಯ್ತು. ನಮ್ಮಪ್ಪ ಆಗ್ಲಿ ಸೆಲ್ಫಿ ಎತ್ಬಿಟ್ಟಿದ್ದಾರೆ. ಬಿಗ್ ಫ್ಯಾನ್ಸ್. ಆಕ್ಚುಲಿ ನಾನು ನಿಮ್ ವಿಡಿಯೋಸ್ ನೋಡ್ತಾ ಇರ್ತೀನಿ. ಸುಳ್ಳು. ಪ್ರಾಮಿಸ್ ನೋಡ್ತೀನಿ. ಯಾಕೆ ಈಗ ಅಂಕಲ್ ಹಾಕಿರೋದು ವಿಗ್ ಅಂತ ಹೆಂಗ್ ಗೊತ್ತು ನನಗೆ? ಈಗ ನಿಮ್ ವಿಡಿಯೋಸ್ ನೋಡೋದ್ಮೇಲೆ ಗೊತ್ತಲ್ವಾ ನಿಂಗೆ? ನೋಡಿರೋದು ಯೂಟ್ಯೂಬ್ ಅಲ್ಲೇ ನೋಡಿದೀನಿ ನಾನು. ಮತ್ತೆ ಆಮೇಲೆ ಹುಡುಗಿ ಬಟ್ಟೆ ಹಾಕೊಂಡಿರೋದು ಸುಮಾರು ವಿಡಿಯೋಸ್ ನೋಡಿದೀನಿ ನಾನು. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಮಾಡಿ ಮುಂದುವರಿಸಿ, ಹಂಗೆ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನಿಮ್ಗೆ ಥ್ರೋಟ್ ಇನ್ಫೆಕ್ಷನ್ ಆಗ್ಲಿ ಅಕ್ಕ ಅದ್ಬಿಡಿ, ಈಗ ಹಿಂದಿಲಿ ಸಿಕ್ಕಾಪಟ್ಟೆ ಫ್ಯಾಮಿಲಿ ವ್ಲಾಗ್ಸ್ ಮಾಡ್ತಾರೆ, ಬೇರೆ ಬೇರೆ ಭಾಷೆಯಲ್ಲಿ ಮಾಡ್ತಾರೆ. ಕನ್ನಡದಲ್ಲಿ ನಿಮ್ ತರ ಯಾರು ಮಾಡಿಲ್ಲ. ಸೊ ನೀವು ಮಾಡ್ತಾ ಇದೀರಾ ಅಕ್ಕ, ಒಳ್ಳೇದಾಗ್ಲಿ. ಮಗನ್ ಗಂಗೆ ಸಪೋರ್ಟ್ ಮಾಡಿ, ಇನ್ನ ಬೆಳೀಲಿ. ಬಿಗ್ ಬಾಸ್ ಅವರು. ಬಿಗ್ ಬಾಸ್ ಹೌದು. ನಮ್ಮ ಅದೇ ಕೇಳ್ತಾ ಇದ್ರು, ನೀವ್ ಹೆಂಗೆ ಒಬ್ಬೊಬ್ರೆ ಹೋಗ್ತೀರಾ ಅಂತ. ದಟ್ಸ್ ದ ಟಫೆಸ್ಟ್ ಕ್ವಶನ್. ಹೋಗ್ತಿರಲ್ಲ ರೆಸಿಪೀಸ್ ಈಗ ಮಾಡಿ ಆಗಿದೆ, ದಯವಿಟ್ಟು ಬಂದು ಕುತ್ಕೊಳ್ಬೇಕು. ಈಗ ಕೇಕ್ ಕಟಿಂಗ್ ಸೆರೆಮನಿ ಇರುತ್ತೆ, ದಯವಿಟ್ಟು ಕೂಡ ಎಲ್ಲ ಬಂದು ಕುತ್ಕೊಳ್ಬೇಕು. ರೆಸಿಪೀಸ್ ಟೇಸ್ಟ್ ಮಾಡಿ ಆಗಿದೆ. ಪ್ಲೀಸ್ ಕಮ್ ಬ್ಯಾಕ್ ಟು ಯುವರ್ ಸೀಟ್ಸ್. ಇನ್ನೊಂದು ಸ್ವಲ್ಪ ಹೊತ್ತು ನಂತರ ವಿ ಗೋನಾ ಕ್ಲೋಸ್ ದ ಇವೆಂಟ್ ಅಂಡ್ ದೆನ್ ಯು ಕ್ಯಾನ್ ಗೋ ಫಾರ್ ಮೇನ್ ಡಿನ್ನರ್. ಈಗ ಏನಂತಂದ್ರೆ, ಈಗ ನೋಡಿ ಕೆಲಸ ಹುಡ್ಕಕ್ ಹೋಗ್ಬೇಕು. ಯಾರು ಕೊಡ್ತಾರೆ ಕೆಲಸ? ನಂಗೆ ಏನೋದಿದ್ಯಾ, ಡಿಗ್ರಿ ಅಷ್ಟೇ, ಸ್ಕಿಲ್ಸ್ ಏನಿದೆ ಝೀರೋ. ಇದು ನಂದು ಪ್ಯಾಷನ್, 10 ವರ್ಷದಿಂದ ಪ್ಯಾಷನ್ ನಂದು. ಸೊ ಕಾಲೇಜಲ್ಲಿ ಯಾವಾಗಿದ್ದೆ ಅವಾಗ ಕ್ಯಾಮ್ರಾ ವಿಡಿಯೋ ಇದು ಮಾಡೋದು ನಮಗೆ ಪ್ಯಾಷನ್ನು. ಸೊ ಅದು ಪ್ಯಾಷನ್ ಆಗ್ತಾ ಅದು ಹಂಗೆ ಪ್ರೊಫೆಷನ್ ಆಗೋಯ್ತು ಗೊತ್ತಿಲ್ದಿರೋಂಗೆ. ಸೊ ಏನಂದ್ರೆ ನೀವು ಬೇರೆ ಬೇರೆ ದೇಶಕ್ಕೆ ಹೋಗಿ ಅದನ್ನ ಅವ್ರಿಗೆ ಯಾಕೆ ಡೌಟ್ ಅಂದ್ರೆ ಅವ್ರ ಮಗ ಲೈಟ್ ಆಫ್ ಮಾಡೇ ಮಲ್ಗಲ್ಲ. ಹೌದಾ? ಕತ್ನಂದ್ರೆ ಭಯ. ಹೌದಾ? ಆವಾಗ ಟಿವಿಲಿ ಒಬ್ಬರನ್ನ ಆತರ ನೋಡಿದಾಗ ಓ ಈ ತರದವ್ರು ಇದಾರೆ, ನನ್ನ ಮಗ ಅನ್ಕೊಂಡಿದ್ದೆ. ಜನರು ಇರ್ತಾರೆ, ಐಸಲ್ಲಿ ಹೋಗ್ತೀರಾ, ಐಸಲ್ಲಿ ನೀವು ಐಸ್ ಆಗ್ಬಿಟ್ಟಿದ್ರ, ಫುಲ್ಲು ನಾಲ್ಕು ಜಾಕೆಟ್ ಹಾಕಿರ್ತೀರಾ, ಅದೆಲ್ಲ ನೋಡ್ತಾ ಇರ್ತೀವಿ ನಾವು. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ಹಿಂಗೆ ನಿಮ್ಮ ಖುಷಿಯಾಗಿರುವಂತ ವಿಡಿಯೋಸು ಬರ್ತಾ ಇರ್ಲಿ, ಕನ್ನಡಿಗರಿಗೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇರಿ. ಥ್ಯಾಂಕ್ ಯು. ನೀವು ಹಿಂಗೆ ಸೇಫ್ ಆಗಿ ಜರ್ನಿ ಮಾಡ್ತಾರೆ, ಹಿಂಗೆ ಇನ್ಸ್ಪೈರ್ ಮಾಡ್ತಾರೆ. ಎಲ್ಲ ದೇಶ ಹೌದೌದು, ಅದು ನಮ್ ಜವಾಬ್ದಾರಿ, ಇದು ನಿಮ್ ಜವಾಬ್ದಾರಿ. ನೀವು ಮನೇಲೆ ಮಾಡಿ, ಒಳ್ಳೊಳ್ಳೆ ಕಂಟೆಂಟ್ ಮಾಡಿ. ಮನೇಲೆ ಒಳ್ಳೊಳ್ಳೆ ಕಂಟೆಂಟ್ ಮಾಡ್ತೀರಲ್ಲ, ಅದು ಇರೋದು. ಮನೇಲಿ ಸುಮ್ಮನೆ ಊಟ ಮಾಡಿದೆ ಅದಲ್ಲ. ನೀವು ಮನೇಲೆ ಡಿಫ್ರೆಂಟ್ ಆಗಿ ನೀವು ತಲೆ ಉಪಯೋಗಿಸಿ ಡೈಲಿ ಒಂದೊಂದು ವಿಡಿಯೋ ಮಾಡ್ಬೇಕಂದ್ರೆ ಕಷ್ಟ. ಮನೇಲಿ ಇದ್ದು ಆಚೆ ಹೋಗಿ ಮಾಡೋದು ಈಸಿ, ಮನೆಯಲ್ಲಿ ಮಾಡೋದು ತುಂಬಾ ಕಷ್ಟ. ಸೊ ನೀವು ಮಾಡ್ತಾ ಇದೀರಾ, ಮಾಡಿ, ಒಳ್ಳೇದಾಗಿ. ಥ್ಯಾಂಕ್ ಯು. ದಟ್ಸ್ ರಿಯಲಿ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಖುಷಿ ಆಯ್ತು. ಸಿಗೋಣ, ಇಲ್ಲೇ ಓಡಾಡ್ತಿದ್ದೆ. ಥ್ಯಾಂಕ್ ಯು. ಆರಾಮ. ವೆರಿ ನೈಸ್ ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಐ ಫೀಲ್ ಸೋ ಹ್ಯಾಪಿ. ಫುಲ್ ಫ್ಯಾಮಿಲಿ ಇನ್ವಾಲ್ವ್ ಆಗಿ ಮಾಡ್ತಾರಲ್ಲ, ಇಟ್ಸ್ ವೆರಿ ನೈಸ್. ಸೊ ಯಸ್, ಹೌ ಯು ಐಶ್ವರ್ಯ? ಗೆಟ್ಸ್ ಆರಾಮ್. ನೀವು ಆರಾಮ್. ಹೆಂಗ್ ನಡೀತಿದೆ? ನೈಸ್. ನೀವೇ ಫೀಲ್ಡ್ ನ ರೂಲ್ ಮಾಡ್ತಿರೋದು. ಹಾಯ್.
ಆಶಿಕಾ ಕೊಡದೆ ಒಬ್ಳೆ ತಿಂತಾ ಇದೆಯಾ? ಏನಿದು? ಗೈಸ್ ಈಗ ಹೆಲ್ತಿ ಫುಡ್ನ ಟ್ರೈ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಸ್ನ್ಯಾಕ್ಸ್ ಅಂತ ಇದು, ಇದನ್ನ ಫುಲ್ ಮೀಲ್ಸ್ ಥರ ತಿನ್ಬೇಡಿ ಅಂತ ಹೇಳಿದ್ದಾರೆ. ಬನ್ನಿ ನೋಡಿ, ನಮ್ಮ ಆರಾಧ್ಯ ಅವ್ರು ಬಂದಿದ್ದಾರೆ. ಫುಲ್ ಬ್ಯಾಟಿಂಗ್ ಮೋಡಲ್ ಇದ್ದಾರೆ ಅವರು. ಇಲ್ಲ ಬ್ರೋ, ನೀವು ಬೌಲಿಂಗ್ ಮಾಡಲ್ ಇದ್ದೀರಾ? ಕಮ್ಮಿ ತಿನ್ನಿ ಬ್ರೋ. ಹೇಗಿದೆ, ಟೇಸ್ಟ್ ಹೇಗಿದೆ? ಒಂದೇ ಐಟಮ್ ತಿಂದಿರೋದು, ತುಂಬಾ ಬೇಗ ಕೇಳ್ತಾ ಇದ್ದೀರಾ, ನಿಮ್ಗೆ ಅನಿಸ್ತಾ ಅಲ್ವಾ? ಇಲ್ಲ ಇಲ್ಲ, ಪನ್ನೀರ್ ಚೆನ್ನಾಗಿದೆ, ಪನ್ನೀರು. ಅದು ಬಿಟ್ಟರೆ ನೆಕ್ಸ್ಟ್ ಇನ್ನು ಬೇರೆ ಎಲ್ಲ ತಿನ್ಬಿಟ್ಟು ಹೇಳ್ತೀನಿ. ಸ್ವಲ್ಪ ಹತ್ರ ಬಂದೇಳು. ಗೈಸ್ ಇವ್ರಿಗೆ ಏನೋ ಒಂದು ಪ್ರಾಬ್ಲಮ್ ಇದೆಯಂತೆ. ಬನ್ನಿ, ಏನು ಪ್ರಾಬ್ಲಮ್ ನಿಮಗೆ? ಊಟ ಮಾಡೋ ಟೈಮಲ್ಲಿ ಇವ್ರ ಬಾಕ್ಸ್ ನೋಡಿಲ್ಲ ಅಂದರೆ ಗಂಟು ಕೆಳಗಡೆ ಇಳಿಯಲ್ಲ, ನೋಡ್ತಾನೆ ಇರಬೇಕು. ಇದಕ್ಕೆ ಏನೋ ಸೊಲ್ಯೂಷನ್ ಹುಡುಕ್ತೀನಿ. ಮಾಡಿ ಈಗ ಎಷ್ಟು ಕೆಜಿ ಇಟ್ಕೊಂಡಿದ್ದೀರಾ ಮನೆಯಲ್ಲಿ? ಇನ್ನೂ ಒಂದು 100 ಕೆಜಿ ಇರುತ್ತೆ. ಇಲ್ಲ, 1 ಕೆಜಿ ಇರ್ಬೋದು. ಏನೋ ಮಾತಾಡ್ತಾ ಇದ್ರು ಇಬ್ರು. IT ರೆಡಿನೂ ಆಗಿಲ್ಲ ಅಲ್ಲ? IT ರೇಟ್ ಆಗೋ ಚಾನ್ಸ್ ಎಲ್ಲ ಟ್ಯಾಕ್ಸಸ್ ಎಲ್ಲ ಟೈಮಿಗೆ ಪೇ ಮಾಡ್ತೀವಿ. ಮತ್ತೆ ಹೆಂಗೆ ನಿಮ್ಮ ಥರ ದುಡ್ಡು ಮಾಡೋದು? ನಿಮ್ಮಷ್ಟು ಮಾಡಲ್ಲ. ಹಿಂಗೆ ಹೇಳಿ 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 ಬ್ರೋ ಬಾಯ್ ಬಿಟ್ಬಿಡ್ತೀನಿ. Guys, so he is Dr. Bro's very close person. What's up? And the main person who's taking care of business. Yes sir. Crazy I feel. ಟ್ರಾವೆಲ್ ಮಾಡ್ಬೇಕಂದ್ರೆ ಬನ್ನಿ ಗೋಪುರ. ಬ್ರೋ ನೀವು ಹೇಳಿ ಬ್ರೋ, ಎಲ್ಲಿ ಟ್ರಾವೆಲ್ ಮಾಡ್ತೀರಾ? Bro, last time ಅದೇ ಹೇಳಿದ್ರಿ ನೀವು. ಜಪಾನ್. ಸರಿ ಬನ್ನಿ, ಸ್ಪಾನ್ಸರ್ಡ್ ಬೈ ಗೋಪ್ರವಾಸ. ಮಾಡೋಣ. ಹಾ, ಈಗ ನೀವು ಸ್ಪಾನ್ಸರ್ ಓಕೆ ಅಂತ ಟಿಕೆಟ್ ಬರೋವರೆಗೂ ಗೋಪ್ರವಾಸ ಬೀಪ್ ಮಾಡಿರ್ತೀನಿ. ಮಾಡೋಣ ಗೈಸ್. ಏನಿಲ್ಲ, ಒಂದು 2-3 ವಿಡಿಯೋ ಅಷ್ಟೇ ಅಲ್ವಾ? 4-5 ರೀಲ್ ಸಾರ್ಟೆಡ್. Guys, ನಾವು ಟ್ರಾವೆಲ್ ಮಾರ್ಟಲ್ಲಿ ಹೋಗ್ಬೇಕು ಅಂತ ಇದ್ದೀವಿ. 4-5 ರೀಲ್ ಅಂದ್ಬಿಟ್ರಲ್ಲ, ಟ್ರಾವೆಲ್ ಮಾರ್ಟ್ ಒಂದೇ ಹೇಳಿದ್ದಾರೆ. ನೆಗೋಸಿಯೇಟ್ ಮಾಡೋಣ, ನೆಗೋಸಿಯೇಷನ್ ಡೀಲ್ ಮಾಡೋಣ. ಡೀಲ್ ಓಕೆ ಆಗ್ತಿದೆ ಈಗ. ಜಪಾನ್ಗೆ ಹೋದ್ರೆ ಗೋಪ್ರವಾಸ. ಓಕೆ, ಸೊ ಐ ವಾಸ್ ಟೆಲ್ಲಿಂಗ್ ದ್ಯಾಟ್ ಈಗ ನನ್ನ ಜೊತೆ ಹಿಂಗೆ ಶಶಾಂಕ್ ಇರ್ತಾನೆ, ದ ಬ್ರೇನಿ. ಆ ಥರ ಎವ್ರಿ ಕ್ರಿಯೇಟರ್ ನೀಡ್ಸ್ ಬ್ರೇನಿ ಲೈಕ್ ದಿಸ್, ಹೂ ಇಸ್ ಸ್ಮಾರ್ಟ್ ಆ್ಯಂಡ್ ಸಪೋರ್ಟ್ಸ್ ಫ್ರಮ್ ಬಿಹೈಂಡ್. ಅಂದರೆ ನಾನು ಆನ್ ಸ್ಕ್ರೀನ್ ಬಂದು ಫೇಮಸ್ ಆಗಬೇಕು ಅನ್ನೋ ಹುಚ್ಚಿಗಿಂತ ಐ ವಾಂಟ್ ಸಪೋರ್ಟ್ ಯುವರ್ ಬಿಸ್ನೆಸ್, ಐ ವಾಂಟ್ ಬಿ ದೇರ್ ಅನ್ನೋದು ಇರ್ತಾರೆ. ದಟ್ ಈಸ್ ಅ ಕ್ರೇಜಿ ಮೈಂಡ್ ಸೆಟ್. ಐ ರಿಯಲಿ ಲವ್ ದಟ್. ಅಪ್ರಿಷಿಯೇಟ್. ಅದು ಇವ್ರ ತರ ಡಾಕ್ಟರ್ ತರ ಸಪೋರ್ಟ್ ಇಲ್ದಿದ್ರೆ ಆಗಲ್ಲ. ಇಟ್ ಈಸ್ ಬಿಕಾಸ್ ಆಫ್ ದೆಮ್, ದೇ ಟ್ರಸ್ಟ್ ಅಸ್, ದಟ್ ಈಸ್ ವೈ ವಿ ಕ್ಯಾನ್ ಶೋ ಅವರ್ ಕೇಪಬಿಲಿಟೀಸ್. ನಿಮ್ ತರ ಇಲ್ಲ ಅಂದ್ರೆ ಆಗಲ್ಲ ಬ್ರೋ. ಗ್ರೇಟ್. ಯಾರು ಓಪನಿಂಗ್ ಇದ್ರೆ ಹೇಳ್ತೀನಿ, ಬಂದ್ಬಿಡಿ ಈ ಕಡೆ. ಚಾನ್ಸ್ ಇಲ್ಲ. ನೋ ವೇ. ಸಾರಿ, ಇದು ಅಲ್ಲಿ ಹೂ ಅನ್ನೋ ಥರ ಮಾಡಿ. ಏನಾದ್ರು ಇದ್ರೆ ಹೇಳಿ, ನನ್ನ ಕೈಲಾಗಿ ಸಪೋರ್ಟ್ ನಾನು ಮಾಡ್ತೀನಿ. ಅಲ್ಲಿ ಹೂ ಓಕೆ ಬಿಡು, ಬರ್ತೀನಿ ಅಂತ ಹೇಳಿ. ಟೇಸ್ಟ್ ಇದೆ, ಹೇಳ್ರಿ. ಟೇಸ್ಟ್ ಇದೆ ಬ್ರೋ. ಬರೀ ಫುಡ್ ಅಲ್ಲೇ ಮುಗಿಸ್ತೀರಾ? ಇವೆಂಟ್ ಇವ್ರು ಕಟ್ ಮಾಡ್ಬಿಡ್ತಾರೆ. ಇವ್ರು ಫುಡ್ ಅಲ್ಲೇ ಮುಗಿಸ್ತೀರಾ? ಫುಡ್ ಅಲ್ಲೇ ಇಲ್ಲ, ಇದಾದ್ಮೇಲೆ ಡಿನ್ನರ್ ಇದೆ. ಡಿನ್ನರ್ ಆದ್ಮೇಲೆ ಏನೇನ್ ಬೇಕು ರೈಟ್ ಆಪೋಸಿಟ್ ಇದೆ ನಿಹಾಲ್. ಅದು ನೆನ್ನೆ ರಾತ್ರಿ ನಿಮ್ಮ ಕಾಲ್ನ ಯೋಚನೆ ಮಾಡ್ತಾ ಇದ್ದೀನಿ. ನಿಮ್ಮ ಕಾಲಲ್ಲಿ ಯಾಕೆ ಇಳ್ತಾ ಇದ್ದೀರಾ? ನಿಮ್ಮ ರಾತ್ರಿ ಕಾಲಲ್ಲಿ ಏನ್ ಮಾತಾಡಿದ್ರೆ ಬಿಸ್ನೆಸ್ ಮಾತಾಡ್ತಿದ್ದಾರೆ. ಹೌದೌದು, ತುಂಬಾ ಚೆನ್ನಾಗಿ ಮಾತಾಡಿದ್ರು ಬ್ರೋ. ರಾತ್ರಿ ಬಿಸ್ನೆಸ್ ನಿಮ್ಗೆ ಆಮೇಲೆ ಹೇಳ್ತೀನಿ. ಹೇಳಿಲ್ಲ, ಇನ್ನೂ ಹೇಳಿಲ್ಲ, ಹೇಳ್ತೀನಿ. ಇಲ್ಲಿ ಗೆಸ್ಟ್ ಮಾಡ್ತಾ ಇದೀವಿ ನಾವು. ಲೇಟ್ ಆಗಿ ಬಂದ್ರಲ್ಲ ಸರ್, ಏನ್ ಸ್ವಲ್ಪ ಲೇಟ್ ಆಗೋಯ್ತು. ಸ್ವಲ್ಪ 1 hour ಲೇಟ್ ಆಯ್ತು. ಕರೆಕ್ಟ್ ಆಗಿ ಈವೆಂಟ್ ಸ್ಟಾರ್ಟ್ ಆಗಕ್ಕೆ ಮುಂಚೆ ಬಂದಿದ್ದೀನಿ, ಆ್ಯಪ್ ಲಾಂಚ್ ಆಗಕ್ಕೆ ಮುಂಚೆ ಬಂದಿದ್ದೀನಿ. ನಥಿಂಗ್ ಟು ವರಿ. ಕ್ಲೀವೇಜ್ ಎಲ್ಲ ತೋರಿಸ್ತಿದ್ದಾರೆ. ಜಸ್ಟ್ ಬ್ರೋ, ಏನ್ ಬ್ರೋ ಗಲೀಜಾಗಿ ಮಾತಾಡ್ತೀರಾ? ಬುಕ್ ಶಾಟ್ ತುಂಬಾ ಚೆನ್ನಾಗಿ ಕಲಿತಾರೆ. ಫಾಸ್ಟ್ ಲರ್ನರ್. ಅದೇ ಫಾಸ್ಟ್ ಲರ್ನರ್ ಬ್ರೋ ಇವರು. ಸೋ ಪ್ರೌಡ್ ಆಫ್ ಯು. ಇಷ್ಟು ಮಾಡಿದ್ದೀರಾ, ದಟ್ಸ್ ರಿಯಲಿ ಗ್ರೇಟ್ ಬ್ರೋ. ಅಲ್ಲ ಇಲ್ಲಿ ನೋಡ್ರಿ, ಅದು ಬಟನ್ ಮೈಕ್. ಓ, ಬಟ್ ಮೈಕ್ ನೇ ಡಿಸೈನ್ ಮಾಡ್ಕೊಂಡು. ಒಂದು ನಿಮಿಷ ಬ್ರೋ, ದಟ್ಸ್ ಐ ಆಮ್ ಸೋ ಪ್ರೌಡ್ ಆಫ್ ಯು. ಕ್ರೇಜಿ ಬ್ರೋ, ಕಂಗ್ರಾಚುಲೇಷನ್ಸ್. ಇನ್ವಾಯ್ಸ್ ಕಳಿಸ್ತೀನಿ. ಗೈಸ್, ರಾಕಿ ಬಾಸ್, ರಾಕಿ ಬೀಸ್ಟ್ ಬ್ರೋ ಇನ್ ದ ಬ್ಲಾಗ್. ಬ್ರೋ ಒಂದ್ಸರಿ ಹಾಯ್ ಹೇಳಿ. ನಿಮ್ಗೆ ನಾನು ಶ್ರವಣ್ ಗುರು ಅಂತ ಗೊತ್ತಿತ್ತು, ಕನ್ನಡ ಅಮ್ಮ ಇವ್ರು ನೋಡ್ರಿ ಎದುರ್ಕೋತಾರೆ ಪಾಪ. ಅಷ್ಟು ಭಯ ಆಯ್ತು, ನಾವು ಡ್ರಾಮಾ ಕೊಟ್ಬಿಟ್ಟಿವ್ರು ನಮಗೆ. ಫುಡ್ ಅಂತ ಅವ್ರು ಹೇಳ್ತಾರೆ. ಇವ್ರು ಫಸ್ಟ್ ಫುಡ್ ಅಲ್ಲ, ಸೆಕೆಂಡ್ ಫುಡ್ ಸರಿಯಾಗಿ ತಿನ್ನಿ ಅಂತಾರೆ. ಯಾರನ್ನ ಫಾಲೋ ಮಾಡೋದು ಬ್ರೋ, ಯಾರ ಮಾತನ್ನ ಫಾಲೋ ಮಾಡ್ಬೇಕು? ಈಗ ನಕ್ಕನ್ಲೇದು ಒಂದು ಆ್ಯಪ್ ಬರುತ್ತೆ, ಈಟ್ ನೈಸ್ಲಿ ಅಂತ. ಬ್ರೋ ಶ್ರವಣ್ ರೋಗೆ ಟಕ್ಕರ್ ಕೊಡ್ಬೇಕು. ಯಾವುದಕ್ಕೋಸ್ಕರ? ಹೆಲ್ತಿಗೋಸ್ಕರ. ಆರಾಮದಿರನ್ರಿ ಅಣ್ಣ? ಹ್ಯಾಪಿ ಕಂಗ್ರಾಚುಲೇಷನ್ಸ್ ಒನ್ಸ್ ನಮಗೂ ಅಗೇನ್ ಹೇಳ್ಕೊಡ್ರಿ ಆಲ್ ಆಫ್ ಯು. ಏನಾದ್ರು. ಎಲ್ಲ ಒಳ್ಳೆದಾಗ್ಲಿ, ತುಂಬಾ ಚೆನ್ನಾಗಾಗ್ಲಿ. ಒನ್ ಮೋರ್ Thanks to my
ಪಾಪ ಕಾಣಿಸ್ತಾ ಇಲ್ಲ ಅವರೆಲ್ಲ ಚೆನ್ನಾಗಿ ಹೇಳಿದ್ಕೇನೆ ಐ ಕುಡ್ ಗೆಸ್ ಸೊ ಐ ಡೆಡಿಕೇಟ್ ದಿಸ್ ಫೋನ್ ಟು ಯು ಬಟ್ ಐ ಯೂಸ್ ಇಟ್ ಥ್ಯಾಂಕ್ ಯು Come on, let's make some noise. ಏನು ನೀನ್ ಹೆಂಗೆ ಫೋನ್ನ ಯಾಕಂದ್ರೆ ನೀನ್ ಲೇಟ್ ಆಗಿ ಬಂದೆ ಕಣೋ ಲೂಸು ನಾನ್ ಗೆಲ್ಬೇಕು ಯಾಕಂದ್ರೆ ಆಲ್ರೆಡಿ ಸ್ಯಾಮ್ ಹತ್ರ 50,000 ಫೋನ್ ಇದೆ ಗೈಸ್ ಅದಕ್ಕೋಸ್ಕರ ಕ್ಲಿಯರ್ ವಿನ್ನರ್ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಫಾರ್ ಕಮಿಂಗ್. ಐ ಮೀನ್ ಶ್ರವಣ್ ಬ್ರೋ ಕನ್ನಡ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಮಾತ್ರ ಗೊತ್ತಿತ್ತು ಜನರಿಗೆ. ಶ್ರವಣ್ ಬ್ರೋ ಅಂತ ದಟ್ ಪರ್ಸನ್ ಐ ಆಮ್ ಯುನೋ ನಡುವಲ್ಲಿ ನಾವು ಸ್ವಲ್ಪ ದೂರ ಆಗಿದ್ವಿ, ಕೆಲಸದಲ್ಲಿ ಬಿಸಿಯ ಈಗ ವಾಪಸ್ ಜಾಸ್ತಿ ಹತ್ರ ಆಗ್ತಾ ಇದ್ದೀವಿ. ವಿಷಯಗಳು ಗೊತ್ತಾಗ್ತಿದೆ, ಬೇರೆ ಬೇರೆ ವಿಷಯಗಳು ಬ್ರೋದು. ಬ್ರೋ ಕಂಗ್ರ್ಯಾಚುಲೇಷನ್ಸ್, ಐ ಆಮ್ ಸೂಪರ್ ಪ್ರೌಡ್ ಆಫ್ ಹಿಮ್ ಆ್ಯಂಡ್ ರಿಯಲಿ ಮೋಟಿವೇಟ್ಸ್ ಮಿ ಅ ಲಾಟ್ ಇನ್ ಡಿಫ್ರೆಂಟ್ ಥಿಂಗ್ಸ್, ವರ್ಕೌಟ್ ಬಿಟ್ಟು ಬೇರೆ ವಿಷಯಗಳಲ್ಲಿ. ಬಟ್ ಐ ವಾಂಟ್ ಟೆಲ್ ದಟ್ ಆಲ್ ದ ಬೆಸ್ಟ್, ಇನ್ನು ಹಿಂಗೆ ಹೋಗ್ಲಿ, ವಿ ದ ಬೆಸ್ಟ್ ಆ್ಯಂಡ್ ರಿಚೆಸ್ಟ್ ಪರ್ಸನ್ ಆಫ್ ದಿಸ್ ಕಂಟ್ರಿ. ಸ್ಯಾಮ್ ಸಮೀರ್ 2.0 ಬರ್ತಾ ಇದೆ. ಓಡಾಡ ಕಾರ್ ಬೇಕು, ಬ್ಯಾಡ್ ಬೇಕು. ಮನ್ಸ್ ಮಾತ್ರ ದೊಡ್ಡದು ಫ್ಯೂಚರ್ ಆಫ್ ರ್ಯಾಪ್. 1,000 ವಿಡಿಯೋಸ್ ಮಾಡಿದ್ದೀರಾ, ಈಸಿ ಅಲ್ಲ ಬ್ರೋ. ನಾನು ನೋಡ್ತಾ ಇದ್ದೆ, ಓಕೆ ಸ್ಯಾಮ್ ಸಮೀರ್ 1,000+ ವಿಡಿಯೋಸ್ ಮಾಡೋರೆ. ಹೆಂಗೆ ಮಾಡೋದು ಇದು? ಇಷ್ಟೊಂದು ಕನ್ಸಿಸ್ಟೆನ್ಸಿ ಹೆಂಗೆ ಮೇಂಟೈನ್ ಮಾಡೋದು? ಡೈಲಿ ವಿಡಿಯೋಸ್ ಮಾಡ್ತೀರಲ್ಲ, ಅದು ಕಷ್ಟ, ಈಸಿ ಅಲ್ಲ ಅದು. ಯಾಕೆ ಮಾಡಿ ಹೇಳಿ, ನಾನು ನನ್ನ ಕಷ್ಟ ನಾವು ಬೇಡ ಬಿಡಿ, ಬೆಂಟ್ಲಾಗ್ಬಿಟ್ಟಿದ್ದೀನಿ ನಾನು. ಆಗ್ಲಿ ಹಂಗಾದ್ರೂ ಮಾಡ್ತೀರಲ್ಲ ನೀವು, ಹಂಗಾರ ಇದೆಯಲ್ಲ. ನೀವು ಕ್ರೇಜಿ ವರ್ಕ್ ಮಾಡ್ತೀರಾ, ಅದು ಐಸ್ ದ ಲ್ಯಾಂಡ್ ಸಕ್ಕದಾಗಿತ್ತು. ನಾನು ಯೋಚನೆ ಮಾಡಿದ್ರೆ ಹೆಂಗಪ್ಪ ಒಬ್ಬರೇ ಇರ್ತಾರೆ, ಬಿಕಾಸ್ ನಾನು ಲೈಟ್ ಆಫ್ ಮಾಡಿ ಒಬ್ಬನೇ ನಾನು ಹೇಳ್ದಂಗೆ. ಹೌದಾ? ಕತ್ಲಂದ್ರೆ ಭಯ, ನಿಜ ದೇವಾಂದ್ರೆ ಭಯ. ನಮ್ಮ ಮನೆಗೆ ಬಂದ್ರೆ ರೂಮಲ್ಲಿ ಮಲ್ಗಲ್ಲ, ಸೋಫಾ ಮೇಲೆ ಮಲ್ಗದ್ ನಾನು ಲೈಟ್ ಹಾಕೊಂಡು. ಏನ್ ಭಯ ನಿಮ್ಗೆ? ದೇವಾಂದ್ರೆ ನೀವು ಸ್ವಲ್ಪ ಥೆರಪಿ ಕೊಡಿ ನನಗೆ. ಕತ್ಲಂದ್ರೆ ಭಯ, ಕತ್ಲಂದ್ರೆ ಯಾಕೆ ಭಯ? ಏನೋ ದೆವ್ವಾಗಿ ಬಂದ್ಬಿಡುತ್ತೆ ಅಂತ. ಬರ್ಲಿ ಬಿಡಿ, ಏನ್ ಕಿತ್ಕೊಳ್ಳುತ್ತೆ? ಓ ಹಿಂಗೆ ಅನ್ಕೋಬೇಕಾ? ಏನ್ ಮಾಡುತ್ತೆ ಅದು? ಬಂದ್ಬಿಟ್ರೆ ಆಗಲ್ಲ, ಈ ಡೈಲಾಗ್ ಬರಲ್ಲ. ಇಲ್ಲ, ಒಂದ್ಸಲ ಉಗಾಂಡದಲ್ಲಿ ಇದೆ ಆಕ್ಚುಲಿ ರಿಯಲ್ ಸಿಚುವೇಶನ್. ಉಗಾಂಡದಲ್ಲಿ ಹಾಸ್ಟೆಲ್ ಅಲ್ಲಿ ಮಲಗಿದ್ದೆ, 10 ಬೆಡ್ ಹಾಸ್ಟೆಲ್, ನಾನು ಒಬ್ನೇ. ಮರದ್ದು ಬೆಂಚದು ಫಸ್ಟ್ ಸೆಕೆಂಡ್ ಇರುತ್ತೆ, ಕೆಳಗಡೆ ಮಲ್ಕೊಂಡಿದ್ದೆ, ಎಲ್ಲ ಖಾಲಿ. ಅಲ್ಲಾಡ್ತಾ ಇದೆ ಅದು ಮಧ್ಯ. ಇದು ನಿಜ, ಇದು ಆಕ್ಚುಲಿ. ಅದು ಶೇಕ್ ನಂಗೆ ಗೊತ್ತಾಗ್ತಿದೆ, ಶೇಕ್ ಆಗ್ತಾ ಇದೆ ಅಂತ. ಸುಸ್ತಾಗಿರೋ ತರ ಫೀಲ್ ನಂಗೆ ಗೊತ್ತಾಯ್ತು ಏನೋ ಇದೆ ಅಂತ. ನನ್ಗೆ ಸುಸ್ತಾಗ್ತಿದೆ, ಮಲ್ಕೊಳಕ್ ಬಿಟ್ಬಿಡು ಅಂತ ಹೇಳ್ತಾ ಇದೀನಿ. ನೀನ್ ಏನ್ ಬೇಕು ಕಿತ್ಕೊಂಡು ಹೋಗ್ಬಿಡು, ನಂಗೆ ಮಲ್ಕೊಳಕ್ ಬಿಟ್ಬಿಡು ಅಂತ. ಬೆಳಿಗ್ಗೆ ನಾನು ನೋಡ್ದೆ, ನನ್ 2 ಕೈಯಲ್ಲಿ ಹಾಕಿದ್ರು ಅಲ್ಲಾಡ್ಸಕ್ ಆಗ್ತಾ ಇಲ್ಲ, ಅಲ್ಲಾಡ್ತಾ ಇದೆ ಮಧ್ಯ ಅದು. ಇನ್ನೂ ಭಯ ಇಟ್ಬಿಟ್ರಲ್ಲ ಅವರು. ಹೌದು ರಿಯಲ್. ಅದು ಏನು ಮಾಡಲ್ಲ, ವಿಡಿಯೋ ಹಾಕಿಲ್ಲ ಅಲ್ಲ? ಇಲ್ಲ ಹಾಕಿಲ್ಲ, ಅವೆಲ್ಲ ಹಾಕಲ್ಲ. ಸೊ ಏನು ಮಾಡಲ್ಲ ಅದು ಆಕ್ಚುಲಿ. ನಾವಾಗಿದ್ರೆ ಅದೇ ಕಾಂಟೆಂಟ್ ನಮ್ದು. ಗೈಸ್ ಯಾವಾಗ ಬಂತು? ಅದು ಗಾಳಿ ತರ ಬ್ರೋ, ಅದಕ್ಕೆ ಏನು ಶಕ್ತಿ. ಬಟ್ ಆ ಶಿಪ್ದು ಸಕಲಾಗಿತ್ತು ಬ್ರೋ, ಒಬ್ರೇ ಮೈನಿಂಗ್ ಇದು ಫುಲ್ ಧೂಳು ಅದೆಲ್ಲ ಮಸ್ತಾಗಿತ್ತು. ಶಿಪ್ ಅಲ್ಲ, ಅಲ್ಲಿ ಗೋಸ್ಟೋಮೀಟರ್ ಬಟನ್ ಆನ್ ಮಾಡ್ತೀರಾ, ಅದೇನೋ ಆನ್ ಆಗ್ಬಿಟ್ಟಿದ್ರೆ ಮುಗೀತಾನೆ ಅಂತ. ಏನ್ ಕಿತ್ಕೋ ಅಂತಿದ್ರ ಅವಾಗ? ಭಯ ಆಗುತ್ತೆ. ಅಲ್ಲಾದ್ರೆ ರೋಡ್ ಓಡಕ್ ಬಿಟ್ರೆ ಯಾರಾದ್ರೂ ಏನಾಯ್ತಪ್ಪ ಅಲ್ಲೆಲ್ಲ ಹೋಗ್ತೀರಾ? ಸಮುದ್ರ ಅಲ್ವಾ ಅಲ್ಲಿ, ಅಲ್ವಾ? ಸೊ ಅದು ಆದ್ರೆ ನನ್ 1 ವಾರದಿಂದ ಮೆಂಟಲಿ ಪ್ರಿಪೇರ್ ಆಗ್ತಾ ಇದೆ. ಓಕೆ, ಇದು ಫುಲ್ಲು ಲೈಟ್ ಬಂದೇ ಬರುತ್ತೆ, ಡಿಟೆಕ್ಟ್ ಆಗುತ್ತೆ ಅಂತ ಭಯ. ಬಟ್ ಏನಕ್ಕೆ ನೆಗೆಟಿವ್ ಎನರ್ಜಿನ ಏನು ಏನ್ ಕತೆ ಅದು? ಅಲ್ಲ, ಅದು ಮೋಸ್ಟ್ಲಿ ಕ್ಯಾಮ್ರಾ ಮತ್ತೆ ಲೈಟ್ ಎಲ್ಲ ಜಾಸ್ತಿ, ಎಲೆಕ್ಟ್ರಾನಿಕ್ಸ್ ಜಾಸ್ತಿ ಓಡಾಡ್ಬಿಟ್ಟಿಲ್ಲ, ಅದೆಲ್ಲ ಸೈಡ್ಗೆ ಹೋಗ್ಬಿಟ್ಟಿರುತ್ತದೆ. ಆ ಸರೌಂಡಿಂಗ್ಸ್ ಅಲ್ಲಿ ಎಲ್ಲ ಒಟ್ಟಲ್ಲಿ ಇದೆ. ಅದ್ರ ಒಳಗಡೆ 42 ಜನ ಇದು ಸತ್ತಿದ್ದಾರೆ ಅಲ್ಲಿ, ಜಪಾನ್ ಸೋಲ್ಜರ್ಸ್ ನ ಸುಟ್ಬಿಟ್ಟಿದ್ದಾರೆ ಅಲ್ಲೇ. ಸೊ ಏನಾರು ಒಂದಲ್ಲ ಎರಡಲ್ಲ ಇದ್ದೇ ಇರುತ್ತೆ ಅಲ್ಲಿ. ಆದ್ರೆ ನನ್ ಲಕ್ಕು ಅದು ಆನ್ ಆಗ್ಲಿಲ್ಲ ಸದ್ಯ. ಸೊ ಅವಾಗ ಯಾಕೆ ಇನ್ನ ಕತ್ಲಿತ್ತಲ್ಲ, ಅವಾಗ ಇನ್ನೊಂದ್ ಸ್ವಲ್ಪ ರಾತ್ರಿ ಕಳಿತೆ. ಆಮೇಲೆ ಬೆಳಗ್ಗೆ ಬೇಗ ಬಂದ್ಬಿಟ್ರು ಅವ್ರು ಕರ್ಕೊಂಡು ಹೋಗಕ್ಕೆ. ಇನ್ನೊಂದು 6 ತಿಂಗಳಲ್ಲಿ ಸ್ಯಾಮ್ ಬ್ರೋನ್ ಕರ್ಕೊಂಡು ಅಲ್ಲಿ ಹೋಗ್ತಿದೀವಿ. ನಾನು ನನ್ನ ಮನೆಯಲ್ಲೇ ಒಬ್ಬನೇ ಇರಲ್ಲ. ಇವರು ಯಾವ್ದೋ ಶಿಪ್ ಅಲ್ಲಿ 40 ಜನ ಸಾಯಿಸಿರೋ ಶಿಪ್ ಅಲ್ಲಿ ಇದ್ದಾರೆ. ಡಾಕ್ಟರ್ ಬ್ರೋ ಬರ್ತಾರಲ್ಲ, ಅವ್ರೇನ್ ಹೆಂಗ್ ಕಿತ್ಕೊಳ್ಳಿ ಅಂತ ಹೇಳಿ ಬ್ರೋ ಅಂತಾರೆ. ಇದು ನಾನಲ್ವ ಇರೋದು ಧೈರ್ಯ. ಗೈಸ್ ಇಲ್ಲಿ ನೋಡಿ, HMT ವಿತ್ ಕನ್ನಡ ವರ್ಡಿಂಗ್ಸ್. ಆಕ್ಚುಲಿ ತುಂಬಾ ಚೆನ್ನಾಗಿದೆ, ನನ್ನ ಫೇವರೇಟ್ ಇದು. ಸಕಲಾಗಿದೆ. ಇದ್ರ ಬೆಲೆ 2,000 ಅಷ್ಟೇ. ನಮ್ಗೊಂದು ಕೊಡ್ಸಿದ್ರೆ ಇಷ್ಟ. ಬನ್ನಿ ಬ್ರೋ ಕೊಡ್ಸೋಣ. ಆಕ್ಚುಲಿ ನೀವು ಅಲ್ಲಿ HMT ಹೋದ್ರೆ ಇದು ಸಿಗಲ್ಲ ಅನ್ಸುತ್ತೆ, ಯಾಕಂದ್ರೆ ವೈಟಿಂಗ್, ಇದನ್ನ ತಗೊಳಕ್ ವೈಟಿಂಗ್ ಅಲ್ಲಿ ಕನ್ನಡ ಅಂಕಿಗಳು ಇರೋದು. ಯಾವ್ದೇ ದೇಶಕ್ಕೆ ಹೋದ್ರೆ ಇದನ್ನ ಹಾಕೊಂಡು ಹೋಗ್ತೀನಿ ನಾನು. ನೀವ್ ರೆಫರ್ ಮಾಡಿ ಕೊಡ್ಸ್ಬೋದಾ? ಬ್ರೋ ಅವರು ಗೋಪ್ರವಾಸ ಅಲ್ಲಿ ಮಿಂಟ್ ಮಾಡೋದೇ ಸಾಕಾಗಿದೆ. ಬ್ರೋ ಇದು ನನಗೆ ಪರ್ಸನಲ್, ನಂಗೆ ಸಿಕ್ಕಾಪಟ್ಟೆ ಇಷ್ಟ. ನೋಡಿ, ಕನ್ನಡ ಅಂಕಿಗಳಿದೆ ನೋಡಿ, ಕನ್ನಡ ಅಂಕಿಗಳಿದೆ. ಸೊ ಇದೊಂಥರ ಹತ್ರ, ಮುನ್ಸುಗ್ ಹತ್ರ ಇರುತ್ತೆ. ಸೊ ಎಲ್ಲೋದ್ರೂ ಇದನ್ನ ಹಾಕೊಂಡು ಹೋದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ.
ಲೈಫಲ್ಲಿ ಏನಾರ ಒಂದು ಇರ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು, ನಿಮ್ಗೇನಿದೆ? ತಗೋಬೇಕು ಅಂತ. ನನ್ಗೆ ನೆಮ್ಮದಿ ಬೇಕು ಲೈಫಲ್ಲಿ, ಇನ್ನೇನು ಮಾಡೋದು ಅದೆಲ್ರಿಗೂ ಬೇಕು. ಅದೆಲ್ಲೂ ಸಿಗಲ್ಲ ಬ್ರೋ, ಅದೇ ವ್ಯಾಲ್ಯೂ. ಅದೇ ಜಾಸ್ತಿ ಬೇಕು. ಅದಕ್ಕೆ ನೀವು ಆಚೆ ಹೋಗೋದು ನಿಮ್ದು ಹುಡ್ಕೊಂಡು. ಇಲ್ಲ ಇಲ್ಲ ಇಲ್ಲ, ಅದು ನೆಮ್ಮದಿ ಬೇಕು ಅಂತ ಆಚೆ ಹೋಗಿ ವಿಡಿಯೋ ಮಾಡ್ಕೊ ಬರೋದು. ಅದು ಕೆಲಸ ಬ್ರೋ, ವರ್ಕ್ ಅದು. ನೆಮ್ಮದಿಯಾಗಿದ್ದೀನಿ ನಾನು. ಹೇಳಿ ಆಯ್ತು, ನೆಕ್ಸ್ಟ್ ಟೈಮ್ ಕೇಳ್ತೀನಿ ಅದು ಮಾತು ಹೇಳಿ. ಹಾ? ದುಡ್ಡು ಮಾಡ್ತಾ ಇದ್ದೀರಾ, ಚೆನ್ನಾಗಿದ್ದೀರಾ, ಹೆಲ್ತಿ ಆಗಿದ್ದೀರಾ, ಇನ್ನೇನ್ರಿ ಬೇಕು ನಿಮ್ಗೆ? ಡೈಲಿ ವ್ಲಾಗ್ ಮಾಡ್ಕೊಂಡು ದುಡ್ಡು ಮಾಡ್ತೀರಲ್ಲ. ಮಾಡ್ಲಿ ಬಿಡಿ ಬ್ರೋ, ಕನ್ನಡದಲ್ಲಿ ಇನ್ ಯಾರು ಯಾರಿದ್ದಾರೆ? ಇದ್ದಾರೆ ಅಷ್ಟೇ. ಮಾಡ್ಲಿ ಅಲ್ವಾ, ಮಾಡ್ಲಿ, ಇನ್ನ 100 ಜನ ಬರ್ಲಿ. ಬರ್ಬೇಕು, ಕ್ರಿಯೇಟರ್ಸ್ ಬರ್ಬೇಕು, ಬಂದ್ರೆ ನಮ್ ಕಮ್ಯುನಿಟಿ ದೊಡ್ಡದಾಗುತ್ತೆ. ಕನ್ನಡಿಗರ ಅವಾಗ ಹಿಂದಿ ಬ್ಲಾಗ್ ನೋಡಲ್ಲ, ಕನ್ನಡ ನೋಡ್ತಾರೆ. ಈಗ ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಕನ್ನಡ ಬಂದ್ರೆ ನಾವ್ ಯಾಕೆ ಹಿಂದಿ ನೋಡ್ತೀವಿ, ಕನ್ನಡ ನೋಡ್ತೀವಿ ಅಲ್ವಾ? ಸೊ ಬರ್ಲಿ, ಇನ್ನ 100 ಜನ ಬರ್ಲಿ, ಎಲ್ರಿಗೂ ಬರ್ಲಿ. ಅಣ್ಣ ಮಾರ್ಕೆಟ್ ಸ್ಪ್ರೆಡ್ ಆಗ್ಬೇಕು. ಮಾಡಿ ಯೂಟ್ಯೂಬ್ ವಿಡಿಯೋ ಮಾಡಿ, ಎಷ್ಟು ದಿವಸ ಅಂತ ನೀವು ನೋಡ್ತೀರಾ? ನೀವು ಮಾಡಿ ಮನೇಲಿ ಫ್ಯಾಮಿಲಿ ಬ್ಲಾಗ್ ಮಾಡಿ, ಸ್ಟಾರ್ಟ್ ಮಾಡಿ, ಟ್ರಾವೆಲ್ ವ್ಲಾಗು ಮಾಡಿ. ಟ್ರಾವೆಲ್ ಮಾಡಿ. ಮಾಡಿ ಬಿಸ್ನೆಸ್. ಯಾಕಂದ್ರೆ ನೀವು ಮಾಡಿದಷ್ಟು ಏನಾಗುತ್ತೆ, ಕನ್ನಡ ಕಂಟೆಂಟ್ ಜಾಸ್ತಿ ಆಗುತ್ತೆ. ಕನ್ನಡಿಗರು ಜಾಸ್ತಿ ಹಿಂದಿ ನೋಡಲ್ಲ, ಕನ್ನಡನೇ ನೋಡ್ತಾರೆ ಅಲ್ವಾ? ನಮ್ಗೆ ಬೆನಿಫಿಟ್ ಆಗುತ್ತೆ. ಮಾಡಿ ಅಲ್ಲ, ವಿಡಿಯೋಸ್ ಮಾಡಿ. ಇನ್ನೊಂದೇನು ಅಂದ್ರೆ ಬ್ರ್ಯಾಂಡ್ಸ್ ಜಾಸ್ತಿ ಬರುತ್ತೆ, ಬಿಕಾಸ್ ನಮ್ಮ ಕಮ್ಯುನಿಟಿ ಬಿಲ್ಡ್ ಆಗುತ್ತೆ. ಕನ್ನಡದಲ್ಲಿ ಇಷ್ಟು ಇನ್ಫ್ಲುಯೆನ್ಸರ್ಸ್ ಇದ್ದಾರೆ ಅಂತ ಗೊತ್ತಾಗುತ್ತೆ. ಇವಾಗ ಬ್ರ್ಯಾಂಡ್ಸ್ ನಮ್ಗೆ ಕಮ್ಮಿ ಯಾಕಿದೆ ಅಂದ್ರೆ, ಬೇರೆ ಬೇರೆ ಭಾಷೆಯವರು ತುಂಬಾ ಬ್ರ್ಯಾಂಡ್ಸ್ ನ ಪ್ರಮೋಟ್ ಮಾಡ್ತಾರೆ, ನಾವು ಕಮ್ಮಿ ಅದು ಇದು ಪ್ರಮೋಟ್ ಮಾಡ್ತೀವಿ. ಯಾಕಂದ್ರೆ ಬ್ರ್ಯಾಂಡ್ಸ್ ಗೊತ್ತೇ ಇಲ್ಲ ಈ ತರ ಕ್ರಿಯೇಟರ್ಸ್ ಕನ್ನಡದಲ್ಲಿ ಇದ್ದಾರೆ ಅಂತ. ವಿ ನೀಡ್ ಅ ಲಾಟ್ ಆಫ್ ಕ್ರಿಯೇಟರ್ಸ್, ತುಂಬಾ ಕ್ರಿಯೇಟರ್ಸ್ ಬನ್ನಿ, ಡೈಲಿ ವ್ಲಾಗಿಂಗ್ ಟ್ರೈ ಮಾಡಿ, ಅದು ಬಿಟ್ಟು ಬೇರೆ ವ್ಲಾಗ್ಸ್ ಇದೆ ಟ್ರೈ ಮಾಡಿ, ಫ್ಯಾಮಿಲಿ ಬ್ಲಾಗ್ ಮಾಡಿ, ಟ್ರಾವೆಲ್ ಮಾಡಿ, ಖಂಡಿತ ಮಾಡಿ. ನಾನೇ 100% ಹೆಲ್ಪ್ ಮಾಡ್ತೀನಿ. ಸೌಂಡ್ ಬರ್ತಾ ಇತ್ತು ಅಂತ ಮಾತಾಡಿಲ್ಲ ನಾನು. ಆರಾಮ ನೀವು ಇದ್ದಿದ್ದ ಕಡೆ ಸೌಂಡ್. ನೆಕ್ಸ್ಟ್ ನಮ್ಗೊಂದು ಐಫೋನ್ ಗಿವ್ ಕೊಡಿ ಬ್ರೋ. ಐಫೋನ್ ಆದ್ರು ನೀವು ರೇಂಜ್ ಅವ್ರಿಗೆ ಗಿವ್ ಕೊಡ್ಬೇಕು. ನೆಕ್ಸ್ಟ್ ಏನ್ ಬ್ರೋ ನಿಮ್ದು ನೆಕ್ಸ್ಟ್ ಸೂಪರ್ ಕಾರ್ ನೆಕ್ಸ್ಟ್ ಗೊತ್ತಾಯ್ತು, ಒಂದ್ ಕಡೆಯಿಂದ ನ್ಯೂಸ್ ಬಂತು. ಬರ್ತಡೆ. ಹೌದಾ? ಯಾವಾಗ ಬರ್ಡೇ? ಜೂನ್, ಇನ್ನೊಂದ್ 2 ತಿಂಗಳು. ಓ ಕ್ರೇಜಿ ಕ್ರೇಜಿ ಗೈಸ್, ಸೂಪರ್ ಕಾರ್ ಬರ್ತಿದೆ ಒಂದು ಕನ್ನಡದಲ್ಲಿ, ಒಂದು ದೊಡ್ಡ ಕಾರ್ ಬರ್ತಿದೆ ಕನ್ನಡದಲ್ಲಿ. ಗೈಸ್ ಆಬ್ವಿಯಸ್ಲಿ ಅಪ್ಗ್ರೇಡ್ ಆಗ್ಬೇಕು, ನಾವು ತೋರಿಸ್ಬೇಕಲ್ಲ ಎಲ್ಲಾರು. ಇವಾಗ ಹಿಂದಿ ಅವ್ರನ್ನ ನೋಡಿ ಮಾತ್ರ ಅವ್ರು ಮಾಡ್ತಾರೆ, ಇವ್ರು ಏನ್ ಮಾಡಲ್ಲ, ನಮ್ಗಳನ್ನ ನಾರ್ಮಲ್ ಆಗಿ ತಗೊಳ್ಬಾರ್ದಲ್ಲ. ಕ್ರೇಜಿ ಕಾಂಟೆಂಟ್ ಬರ್ತಿದೆ. ಕಂಗ್ರಾಚುಲೇಷನ್ಸ್, ಆಲ್ ದ ಬೆಸ್ಟ್, ಸೂಪರ್ ಆಗಿ ಮಾಡ್ತಾ ಇದ್ದೀರಾ. ಸಿಮ್ರನ್ ವೆರಿ ಗುಡ್. ಕ್ರೇಜಿ ಏನಂತಾರೆ, ಟ್ರಾನ್ಸ್ಫಾರ್ಮೇಶನ್ ಕಾಂಟೆಂಟ್. ಮದುವೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹೇಳ್ತೀನಿ, ಅದ್ರ ಸಪರೇಟ್ ಕಾಂಟೆಂಟ್ ಬೇರೆ. ಬ್ರೋ ಮದುವೆ ಯಾವಾಗ ಅವ್ರದ್ದು? ನಿಮ್ದು ಯಾವಾಗ? ನಂದು ಬಿಡಿ, ನಿಮ್ದು ಹೇಳಿ. ಫಸ್ಟ್ ನಾನು ಆಗಲ್ಲ, ಆಬ್ವಿಯಸ್ಲಿ ನಾನೇ ಲಾಸ್ಟ್. ನಾವು ಆಗ್ತೀವಿ. ಫಸ್ಟ್ ಯಾರು? ಇವ್ರು. ಸೆಕೆಂಡ್ ನೀವು? ಇಲ್ಲ ಫಸ್ಟ್ ಇವ್ರು. ಬರ್ದಿಟ್ಕೊಡಿ, ಫಸ್ಟ್ ಇವ್ರು. ಫಸ್ಟ್ ಯಾರು ನೀವು ಆದ್ರೆ ಅಲ್ಲ, ಫಸ್ಟ್ ನೀವೇನಾದ್ರು ಆದ್ರೆ ಆಗ್ತೀನಿ. ನಿಮ್ ಇನ್ಸ್ಟಾಗ್ರಾಮ್ ಅಕೌಂಟ್ ನಮ್ಗೆ. ನಾನೇ ಫಸ್ಟ್ ಆಗ್ತೀನಿ. ಫಸ್ಟ್ ಇವರೇ ಕರೆಕ್ಟ್. ಫಸ್ಟ್ ಇವ್ರು, ಡೇಟ್ ಗೊತ್ತು, ಎಲ್ಲ ಗೊತ್ತು, ಬಾಯ್ ಬಿಟ್ಬಿಡ್ತೀನಿ ನಾನು. ಏನೋ ವಿಡಿಯೋ ಇದೆ ಅಂತ ಏನೋ ಮಾತಾಡ್ತೀರಾ, ಮಾತಾಡಿ. ಆಕ್ಚುಲಿ ನನಗೂ ಗೊತ್ತು. ಏನ್ ಗೊತ್ತು? ಡೇಟ್ಸು. ಏನ್ ಡೇಟ್ಸು? ನಿಮ್ ಹೋಗೋಣ ಊಟಕ್ಕೆ. ಆಗಲ್ಲ ರೇಂಜ್ ರೋವರ್ ತಗೊಳ್ಳೋರು, ಇವ್ರಿಗೆ ಇಲ್ಲೇನು ಗ್ರೋ ಇಲ್ಲ ಅಂತ ನಾನು ಅದಕ್ಕೆ ಹೇಳ್ತಾ ಇಲ್ಲ. ನಾವೆಲ್ಲ ಹಿಂಗ್ ಖರ್ಚು ಮಾಡ್ತೀವಿ, ಅವ್ರು ಬೀರೋಲಿ ಮನೆ ಬ್ರೋ. ಎಲ್ಲ ನಮ್ ಬ್ಲಾಗ್ ಅಲ್ಲೇ ರಿವೀಲ್ ಆಗ್ಬಂದ್ರಿ. ಅಲ್ಲ ಹೇಳ್ತಾ ಇರೋದು, ಅಂದ್ರೆ ಆತರ ಹೋಮ್ಲಿ ಗಾಯ್. ಗೈಸ್ ಮನೆ ಬರ್ತಾ ಇದೆ ಒಬ್ರದ್ದು, ಎಲ್ಲಾರ್ದು ಏನೇನೋ ಬರ್ತಾ ಇದೆ ಅಂತ ಖುಷಿ ಪಡಿ ಅಷ್ಟೇ. ನೀವೇನ್ ಬ್ರೋ ಮಾತಾಡಲ್ಲ ಇಷ್ಟು ಡೀಸೆಂಟ್ ಆಗಿ? ಹಂಗೆ ಬ್ರೋ, ಅದು ನಮ್ ಬ್ಲಾಗ್ ಅಲ್ಲ, ಕಟ್ಟು ನಮ್ಮ ಹತ್ರ ಇರುತ್ತೆ, ಅವ್ರ ಬ್ಲಾಗ್ ಅಲ್ಲಿ ಕಟ್ಟು ಅವ್ರ ಹತ್ರ ಇರುತ್ತೆ, ಅದಕ್ಕೆ ಮಾತು ಬರುತ್ತೆ. ದೊಡ್ಡವ್ರಿಗೆ ಮಾತಾಡ್ತಾರೆ, ಚಿಕ್ಕವ್ರು ಕೇಳ್ಸ್ಕೊಳೋಣ. ವೆರಿ ಗುಡ್. ಅದು ನಿಮ್ ಬ್ಲಾಗ್ ಅಲ್ಲೂ ಅದನ್ನೇ ನೆನ್ಪಿಟ್ಕೋಬೇಕು ನೀವು. ಯಾರು ದೊಡ್ಡವ್ರು ಇಲ್ಲಿ ಇವಾಗ? ಇವ್ರು ದೊಡ್ಡವರಾ? ಏಜ್ ಎಷ್ಟು ನಿಮ್ದು? 27, 26 ರನ್ನಿಂಗ್, 27, 99. ನಿಮ್ದೆಷ್ಟು? 2000. ನಂದೆಷ್ಟು? 1 ಚಿಕ್ಕಂದ. 1 year. ಚಿಕ್ಕ ಹುಡುಗ ಅಣ್ಣ. ಗೊತ್ತಿಲ್ಲ. ನೋಡಿದ್ದೀನಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಬನ್ನಿಯಲ್ಲಿ ಒಂದ್ಸರಿ ಬಹು ನಮ್ಮ ಅಮ್ಮ ಎದುರ್ಕೊಂಡ್ಬಿಟ್ಟಿದ್ರು ಶುಭಾಷ್ ನೋಡಿ. ಈಗ ಎಷ್ಟು ಖುಷಿ ಆಯ್ತು ಗೊತ್ತಾ, ನಾನು ಇಲ್ಲಿ ಬಂದಾಗ ನಿಮ್ಮ ಅಮ್ಮ ನನ್ನ ಜೊತೆ ಮಾತಾಡಿದ್ರಾ? ಭಯ ಕಮ್ಮಿ ಆಯ್ತು. ಐ ವಾಸ್ ದ ಬೆಸ್ಟ್ ಮೂಮೆಂಟ್ ಬ್ರೋ. ಮಾತು ಚೆನ್ನಾಗಿ ಆಡ್ತಾರೆ ಇವರು. ಮಾರ್ವಾಡಿ ಅವರ ಬಾತ್ ಅಚ್ಚೆ ಸೆ ಕರ್ತೆ ಹೋ ಮೇರೆ ಭಾಯ್. ಮಾತೆ ಗೊತ್ತಿಲ್ಲ ಅವರು, ಅವ್ರನ್ನ ನಾನು ನೋಡ್ಲೇ ಇಲ್ಲ. ಆಮೇಲೆ ಅದು ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ್ದಾದ್ರು ನಾನು ಫಾಲೋ ಮಾಡಿಲ್ಲ. ಸಣ್ಣ ಫ್ರೆಂಡ್ ಅಂತ ಕರ್ಕೊಂಡ್ಬಂದ್ಬಿಟ್ಟು ನಂಗೆ ಡೋಸ್ ಕೊಟ್ಟರೆ ಅದು ನೀನು ಆಕ್ಟ್ ಮಾಡಿದ್ದು ಎಕ್ಸ್ಟ್ರಾರ್ನರಿ ಆಕ್ಟಿಂಗ್ ಅಪ್ಪ. ಮೂವಿ ಸಿಕ್ಕಿದೆ 2. ವಯಸ್ಸಾದ್ರೇನು, ವಯಸ್ಸಾಗ ಅಪ್ಪ ಅಮ್ಮ ಆದ್ರೇನು
ನಮಗೆ ಒಳ್ಳೇದೇನು ಕೆಟ್ಟದೇನು ಅನ್ನೋದು ಹೇಳ್ಕೊಟ್ಟು ನಾವು ಚಿಕ್ಕವರಿದಾಗ ಹೇಳ್ಕೊಟ್ರಲ್ಲ ಆದ್ರೆ ಇವ್ರು ನಮ್ಗೆ ಇವಾಗ ಹೇಳ್ಕೊಡ್ತಾರೆ. ದಿಸ್ ಇಸ್ ಗುಡ್, ದಿಸ್ ಇಸ್ ರಾಂಗ್. ಆದ್ರೂ ಫಾಲೋ ಮಾಡಲ್ಲ ಡಯಟ್. ಮಾಡ್ತೀನಿ ನಾನು ಸಣ್ಣ ಆಗಿದ್ದೀನಪ್ಪ ಆದ್ರೆ ಮೊದ್ಲಿಕ್ಕಿಂತ. ಮದುವೆಗಿದ್ದೆಲ್ಲ ಸೆಟ್ ಆಗಿದೆ, ಸೆಟ್ ಆಗಿದೆ. ನಮಗ್ ಗೊತ್ತು, ಡೇಟ್ ಗೊತ್ತು, ನಮಗೆಲ್ಲ ಗೊತ್ತು. ನನ್ನ ಕಾಮೆಂಟ್ ಹಾಕಿ ಬ್ರೋ, ನಮ್ಗೆಲ್ಲ ಗೊತ್ತು. ಇವ್ರ ಮದ್ವೆ ಯಾವಾಗ ನಮಗ್ ಗೊತ್ತು, ಎಲ್ಲ ಗೊತ್ತು, ಜಾಗ ಗೊತ್ತು, ಏರಿಯಾ ಗೊತ್ತು, ಡೇಟ್ ಗೊತ್ತು, ಹುಡುಗಿ ಗೊತ್ತು. ಫೋಟೋ ಹಾಕ್ಬಿಡ್ಲ ಒಂದು. ಬಾಯ್ ಬ್ರೋ, ಬಾಯ್ 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 ಬ್ರೋ, ಬಾಯ್ ಬಾಯ್. Congratulations. ಟೇಕ್ ಕೇರ್. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಅಂತ. ಥ್ಯಾಂಕ್ ಯು. ಅಲ್ಲ, ಆಪ್ ಡೌನ್ಲೋಡ್ ಮಾಡಿ ವರ್ಕೌಟ್ ಮಾಡಕ್ಕೆ ಹೇಳಿ. ಏನಾದ್ರು ರೂಲ್ಸ್ ಇದೆ ಸ್ವಲ್ಪ ನನಗೆ ಕಳಿಸ್ಕೊಳ್ಳಿ. ಓಕೆ, ಬಾಯ್ ಬಾಯ್ ಬಾಯ್, ಟೇಕ್ ಕೇರ್. ಆಪ್ ಡೌನ್ಲೋಡ್ ಮಾಡಿ ಮಾಡಕ್ಕೆ ಹೇಳಿ ವರ್ಕೌಟ್. ಹೌದು, ಸರ್ಕ್ಯಾಸ್ಟಿಕ್ ಆಗಿ ಹೇಳಿದ್ದು. ನಿಮ್ನ ಟ್ರಾನ್ಸ್ಫಾರ್ಮ್ ಮಾಡ್ಬಿಟ್ರೆ ನಾನು ವಿನ್ನರ್ ಲೈಫ್ ಅಲ್ಲಿ ಅಂತೆ. ಸರ್ಕಾಸ್ಟಿಕ್ ಆಗಿ ಮಾತಾಡ, ನಿಜ ಹೇಳಿ. ಸರಿ, ಸರ್ಕಾಸ್ಟಿಕ್ ಆಗಿ ಮಾತಾಡೋದು. ನೋಡೋಣ ಗೈಸ್, ಫೈನಲ್ ಇಂದ ಹೊರಟ್ವಿ. ಆಲ್ ದ ಬೆಸ್ಟ್ ಬ್ರೋ, ಆಲ್ ದ ಬೆಸ್ಟ್, ಟೇಕ್ ಕೇರ್. ಸಿಗೋಣ ಆಮೇಲೆ, ಬೈ ಬೈ ಗೈಸ್, ಹೊರಟ್ವಿ. ಚೆನ್ನಾಗಿತ್ತು ಈವೆಂಟ್ ಎಲ್ಲ. ಗೈಸ್, ಶ್ರವಣ್ ಬ್ರೋ ಟೀಮ್ ಅವ್ರು ಯಾರು ಇಲ್ಲ, ಅದಕ್ಕೆ ನಮ್ಮ ಟೀಮ್ ಅವರೆಲ್ಲ ಹಂಚ್ತಾ ಇದ್ದಾರೆ. ಬನ್ನಿ ಬನ್ನಿ ಬನ್ನಿ, ಒಬ್ಬೊಬ್ಬರೇ ಬನ್ನಿ. ಥ್ಯಾಂಕ್ಸ್ ಫಾರ್ ಕಮಿಂಗ್. ಪಕ್ಕ ನಮ್ಗೇನ ಇಟ್ಟಿರೋದು ಅದು, ಕೇಳೋ. ಹೌದಾ, ನಮ್ಗೇನಾ? ಸೈಡ್ ಸೈಡ್. ಥ್ಯಾಂಕ್ಸ್ ಫಾರ್ ಕಮಿಂಗ್, ವೆಲ್ಕಮ್. ನಿಂದ ಇವೆಂಟ್ ತರ ಇದಿಲ್ಲ ಸಂಜಯ್? ಎಲ್ಲ ಒಂದೊಂದೇ ಮನೀಶ್. ಅಲ್ಲ, ಅವ್ರು ಕೊಡ್ತಾರೆ, ಅವ್ರ ಟೀಮ್. ಮನೀಶ್ ಶ್ರವಣ್ ಹೇಳಿರೋದು ಕೊಡಕ್ಕೆ. ಶ್ರವಣ್ ಟೀಮ್ ಅವನು ಈಗ ಚೇಂಜ್ ಆಗಿದ್ದಾನೆ. ಪ್ರೆಸ್ ಅವರು ಅಂತೆ ಆರ್ಯ ಭಟ್ ಇವತ್ತು ಹೋಸ್ಟ್ ಆಗಿದ್ದಾರೆ. ಕೊಡಿ ಕೊಡಿ, ಬೇಗ ಕೊಡಿ, ಬೇಗ ಲಿಫ್ಟ್ ಹೋಗುತ್ತೆ. ನಿನ್ನೊಂದು ಎತ್ಕೊಂಡ್ಬಿಡುತ್ತೀನಾ? ನೀನೇ ಇಟ್ಕೊಂಡಿರು. ಗೈಸ್, ಸೊ ನಿನ್ನೆ ನಾನು ಮನೆಗೆ ಹೋಗಿ ಮಲ್ಕೊಂಬಿಟ್ಟೆ. ಸಖತ್ ಲೇಟ್ ಆಗಿಬಿಟ್ಟಿದೆ. ನಾವು ವೆರಿ ಟಯರ್ಡ್, ಸೊ ಬ್ಲಾಗ್ ಎಂಡ್ ಮಾಡೋಕ್ಕಾಗಿರಲಿಲ್ಲ. ಅದು ಬಿಟ್ಟರೆ ಐ ಹ್ಯಾಡ್ ಗ್ರೇಟ್ ಫನ್ ಇನ್ ದ ಈವೆಂಟ್. ಮಜಾ ಆಯಿತು, ಸಾಕತ್ ಮಜಾ ಮಾಡಿದ್ವಿ. ಎಲ್ಲ ಇನ್ಫ್ಲುಯೆನ್ಸರ್ಸ್ ಮೀಟ್ ಮಾಡಿದ್ವಿ. ಆ್ಯಂಡ್ ಎಲ್ಲ ಬರೀ ಮೆಸೇಜ್ ಮಾಡ್ತಿದ್ದಿದ್ದು ಇನ್ಫ್ಲುಯೆನ್ಸರ್ಸ್ ಎಲ್ಲ ಸಿಕ್ಕಿ ಮಾತಾಡಿದ್ವಿ ನಮ್ಮ ಇಂಡಸ್ಟ್ರಿ ಬಗ್ಗೆ, ನಮ್ಮ ವರ್ಕ್ ಬಗ್ಗೆ ಎಲ್ಲ, ವಿಚ್ ವಾಸ್ crazy and I felt it is great and Shravan could do that. I'm so proud of Shravan that ನಮ್ಮ ಕಮ್ಯುನಿಟಿನೆಲ್ಲ ಒಂದು ಕಡೆ ಸೇರಿಸಿದ್ದಿದೆಯಲ್ಲ, ಇಟ್ ಇಸ್ ನಾಟ್ ಈಸಿ. ಸೊ ಯಾ, ಅದು ಬಿಟ್ಟರೆ ಯಾರ್ಯಾರು ಏನಂತಾರೆ ಫಿಟ್ನೆಸ್ ಆ್ಯಪ್ನ ಇನ್ನೂ ಡೌನ್ಲೋಡ್ ಮಾಡಿಲ್ಲ, ನಮ್ಮ ಶ್ರವಣ್ ಕನ್ನಡದಲ್ಲಿ ಒಂದು ಆ್ಯಪ್ ಲಾಂಚ್ ಮಾಡಿದ್ದಾರೆ. ಸೊ ನನಗೆ ಎಷ್ಟು ಸಪೋರ್ಟ್ ಮಾಡ್ತಿರೋ ಅಷ್ಟೇ ಸಪೋರ್ಟು ಶ್ರವಣ್ ಅವ್ರ ಆ್ಯಪ್ಗೂ ಮಾಡಿ, ನನ್ನ ಬ್ಲಾಗ್ಸ್ಗೆ ಸಪೋರ್ಟ್ ಮಾಡ್ತಿರೋ, ಇಲ್ಲ ನನ್ನ ಯಾವುದೇ ಕಾಂಟೆಂಟ್ಗೆ ಸಪೋರ್ಟ್ ಮಾಡ್ತಿರೋ ಅಷ್ಟು ಆ್ಯಪ್ಗೆ ಮಾಡಿ, ಡೌನ್ಲೋಡ್ ಮಾಡಿ. ಆ್ಯಂಡ್ ನೀವು ಮನೇಲೇ ನಿಮ್ಮ ಡಯಟ್ನೆಲ್ಲ ಫಾಲೋ ಮಾಡಿ, ವರ್ಕೌಟ್ ಫಾಲೋ ಮಾಡಿ ಅಂತ ಹೇಳ್ತಾ, ರೀಸೆಂಟ್ ರೀಲ್ ಎಲ್ಲ ನೋಡಿದೆ ನಾನು ಡಾಕ್ಟರ್ ಬ್ರೋನ ಇಗ್ನೋರ್ ಮಾಡಿಬಿಟ್ಟಿದ್ದೀನಿ ಅಂತೆಲ್ಲ. ವಾಸ್ ನಾಟ್ ಲೈಕ್ ದ್ಯಾಟ್. ನಾನು ಲೇಟಾಗಿ ಬಂದೆ ಈವೆಂಟ್ಗೆ. ಲೇಟಾಗಿ ಬಂದಮೇಲೆ ಈ ವಾಸ್ ಸ್ಟ್ಯಾಂಡಿಂಗ್ ಬಿಹೈಂಡ್ ಅಲ್ಲ, ನನಗೆ ಅವ್ರ ತಮ್ಮ ಮತ್ತು ಅವ್ರ ಮ್ಯಾನೇಜರು, ಅವರ ಬಿಸ್ನೆಸ್ ಪಾರ್ಟ್ನರ್ ಮ್ಯಾನೇಜರ್ ಇದ್ದಾರೆ, ಮತ್ತು ಬೇರೆಯವ್ರೆಲ್ಲ ನಾನೇ ಎದ್ದು ಹೋಗಿ ಮಾತಾಡ್ತಿದ್ದೀನಿ. ದಟ್ ಈಸ್ ಹೌ ಐ ಆಮ್. ನೀವು ಮುಂಜಾನೆ ನೋಡಿದ್ರೆ ನನ್ನ ಐ ಟಾಕ್ ಟು ಪೀಪಲ್. ನನಗೆ ನೋಟಿಸ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಅವ್ರ ಹೇರ್ ಸ್ಟೈಲ್ ಚೇಂಜ್ ಆಗಿಬಿಟ್ಟಿದೆ, ಆ್ಯಂಡ್ ಬಿಯರ್ಡ್ ಮತ್ತು ಮುಸ್ಟ್ಯಾಚ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ನಾನು ನಮ್ಮ ಕ್ಯಾಮ್ರಾಮ್ಯಾನ್ ನಿಂತಿದ್ರು ಮುಂದೆ, ನನ್ನ ಟೀಮ್ ಇಂಟರ್ನ್ ನಿಂತು ಶೂಟ್ ಮಾಡ್ತಿದ್ದು. ಅವ್ರಿಂದ ಅವ್ರು ನಿಂತಿದ್ದಾರೆ. ನಾನು ಆ ವಿಡಿಯೋ ನೋಡಿದಾಗ ಗೊತ್ತಾಯ್ತು, ಟ್ರೋಲ್ ಪೇಜು. ಅವ್ರಿಂದ ಅವ್ರು ನಿಂತಿದ್ದಾರೆ, ನಾನು ನೋಟಿಸ್ ಮಾಡಿಲ್ಲ. ಅವ್ರು ಹಿಂಗೆ ಹ್ಯಾಂಡ್ ಹಿಂಗೆ ಎತ್ತಿದ್ದಾರೆ ನನಗೆ ಹ್ಯಾಂಡ್ ಚೆಕ್ ಮಾಡೋಕ್ಕೆ, ನಾನು ನೋಟಿಸ್ ಮಾಡಿಲ್ಲ. ಐ ಫೆಲ್ಟ್ ಸೋ ಬ್ಯಾಡ್. ನನ್ನ ಪಾಪ ಅವ್ರಿಗೆ ಮೆಸೇಜ್ ಆಗಿದೆ, ಬ್ರೋ ಸಾರಿ, ಐ ಡಿಂಟ್ ಮೀನ್ ಟು ಡೂ ದಟ್ ಅಂತ. ಅದು ಬಿಟ್ಟರೆ ವಿ ಹ್ಯಾಡ್ ಗ್ರೇಟ್ ಫನ್. ನೀವೇ ನೋಡಿದ್ರಿ, ತುಂಬ ಮಾತಾಡಿದ್ವಿ ನಾವು. ಫಸ್ಟ್ ಟೈಮ್ ಮೀಟ್ ಮಾಡಿದ್ರು ವಿ ಹ್ಯಾಡ್ ಕ್ರೇಜಿ ಕಾನ್ವರ್ಸೇಷನ್ ಅಂತ ಹೇಳ್ತಾ, ಎನಿವೇಸ್ ದಟ್ಸ್ ಓಕೆ. ಈ ಇಂಡಸ್ಟ್ರಿಯಲ್ಲಿ ಹೇಟು ಪ್ಲಸ್ ಮೈನಸ್ಸು ಎಲ್ಲ ಇದ್ದಿದ್ದೆ. I don't want to talk a lot about it. ಅದು ಬಿಟ್ಟರೆ I know, you know what I am, and Dr. Bro and I know what we are. ಸೊ ಅದ್ರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದು ಬೇಡ. ಸೊ ವಿಲ್ ಎಂಡ್ ದಿಸ್ ವ್ಲಾಗ್ ಹಿಯರ್. ಐ ಹೋಪ್ ಯು ಹ್ಯಾಡ್ ಫನ್. ಮಜಾ ಮಾಡಿದ್ರೆ ಅನ್ಕೋತೀನಿ. ವ್ಲಾಗ್ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್ ಗೈಸ್. ಸರ್ಪ್ರೈಸ್ ವ್ಲಾಗ್ ವೇಟ್ ಮಾಡ್ತೀನಿ. ಬಾಯ್. ನನಗೆ ಇದೇನಾಯ್ತು ಕಾಣೆ, ಮನಸ್ಸೇ ಕಳೆದೋ